ಸೊ ಹಿಂದಿನ ಕ್ಲಾಸಲ್ಲಿ ಕಂಪನಿ ಕೋಡ್ ಅಂಡ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಅಂಡ್ ದೆನ್ ಬಿಸ್ನೆಸ್ ಏರಿಯಾ, ಫಂಕ್ಷನಲ್ ಏರಿಯಾ ಅಂಡ್ ಸೆಗ್ಮೆಂಟ್. ಸೊ ಇಷ್ಟನ್ನ ಡಿಸ್ಕಸ್ ಮಾಡಿದ್ವಿ, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ಲೈಕ್ ಅಕೌಂಟಿಂಗ್ ಗ್ರೂಪ್, GL ಅಕೌಂಟಿಂಗ್ ಗ್ರೂಪ್ ಮಾಡೋಣ. ಅದಾದ್ಮೇಲೆ ಫೀಸ್ ಸ್ಟೇಟಸ್ ಗ್ರೂಪ್, ದೆನ್ ಫಿಸ್ಕಲ್ ಇಯರ್ ವೇರಿಯಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಅಂಡ್ ನಾಳೆ ಕ್ಲಾಸ್ ತಗೊಳ್ಳೋದು ಡೌಟು. ಓಕೆ, ಸೊ ಐ ವಿಲ್ ಇನ್ಫಾರ್ಮ್ ದಟ್ ಇನ್ ದ ಗ್ರೂಪ್. ಓಕೆ, ಸೊ ಬೈ ಈವ್ನಿಂಗ್ ನಾನು ಈವ್ನಿಂಗ್ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ, ಸೊ ನಾಳೆ ಕ್ಲಾಸ್ ಇರುತ್ತಾ ಇಲ್ವಾ ಅಂತ. ಓಕೆ, so let me log in first. ಓಕೆ, ಸೊ ಇವಾಗ ನಾವು ಅಕೌಂಟಿಂಗ್ ಗ್ರೂಪ್ನ ಡಿಫೈನ್ ಮಾಡ್ತಾ ಹೋಗೋಣ. ಅಂಡ್ ಫಿಸ್ಕಲ್ ಇಯರ್ ವೇರಿಯಂಟ್ ಅಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್, ಸೊ ಇದೆಲ್ಲ ಡಿಫೈನ್ ಮಾಡಬೇಕು. ಓಕೆ, ಫಸ್ಟ್ ಲೆಟ್ ಮಿ ಡಿಫೈನ್ ಅಕೌಂಟಿಂಗ್ ಗ್ರೂಪ್ಸ್. ಸೊ ಅಕೌಂಟಿಂಗ್ ಗ್ರೂಪ್ಸ್ ಅಂದ್ರೆ ಏನು? ಸೊ ಅಕೌಂಟಿಂಗ್ ಗ್ರೂಪ್ಸ್ ಏನು ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಇವಾಗ ನಾವು ಬ್ಯಾಲೆನ್ಸ್ ಶೀಟ್ ಅಥವಾ P&L ಆಗಿರ್ಬೋದು ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು, ಸೊ ನಾವು ಯಾವುದೇ ಪರ್ಪಸ್ಗೋಸ್ಕರ GL ಯೂಸ್ ಮಾಡೋದನ್ನು ಕೂಡ, ಸೊ ಆ GL ಸೊ ಯಾವ ಗ್ರೂಪ್ ಅಂಡರ್ ಅಲ್ಲಿ ಬರುತ್ತೆ, ವೆದರ್ ಇಟ್ ವಿಲ್ ಕಮ್ಸ್ ಅಂಡರ್ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಆರ್ P&L ಅಕೌಂಟ್. ಸೊ ಇಫ್ ಇಟ್ ಇಸ್ P&L, ಸೊ ಅಂಡರ್ ಎಕ್ಸ್ಪೆನ್ಸಸ್ ಆರ್ ಲಯಬಿಲಿಟಿ. ಇಫ್ ಇಟ್ ಇಸ್ ಬ್ಯಾಲೆನ್ಸ್ ಶೀಟ್, ವೆದರ್ ಇಟ್ ಇಸ್ ಫ್ರಮ್ ಲಯಬಿಲಿಟಿ ಆರ್ ಅಸೆಟ್ಸ್, ಲೈಕ್ ಕರೆಂಟ್ ಲಯಬಿಲಿಟಿ ಆರ್ ಕರೆಂಟ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್. ಸೊ ಅಥವಾ ಬ್ಯಾಂಕ್ ಅಕೌಂಟ್ಸಾ, ಅಥವಾ ನಿಮಗೆ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಅಂತ ಕೂಡ ಬರುತ್ತೆ. ಸೊ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್, ಸೊ ಯಾವ ತರ ಗ್ರೂಪಿಂಗ್ ಮಾಡ್ತೀವಿ, ಸೊ ಅದನ್ನ ಸೆಗ್ರಿಗೇಷನ್ ಮಾಡೋದಕ್ಕೋಸ್ಕರ ನಾವು ಗ್ರೂಪಿಂಗ್ ಮಾಡ್ತೀವಿ. ಅಂಡ್ ಮೋರ್ ಓವರ್, ಸೊ ಗ್ರೂಪಿಂಗ್ ವೈಸ್ ಕೂಡ ನಾವು ರೇಂಜ್ ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇದನ್ನು ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಫ್ಯೂಚರ್ ಅಲ್ಲಿ ನೀವು ಯಾವುದೇ GL ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಅಕೌಂಟಿಂಗ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ, ಸೊ ಅದೇ ನಂಬರ್ ಇಂದ ಪಿಕ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸೊ ಅಕೌಂಟಿಂಗ್ ಗ್ರೂಪ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಸೊ ನೀವು T ಕೋಡ್ ಮುಖಾಂತರ ಕೂಡ ಕ್ರಿಯೇಟ್ ಮಾಡ್ಬೋದು, OBD4 ಹೋಗ್ಬಿಟ್ಟು ಅಕೌಂಟಿಂಗ್ ಗ್ರೂಪ್ ನ. ಸೊ ಇಲ್ಲ ಅಂದ್ರೆ ಪಾತ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಲೆಟ್ ಮಿ ಗೋ ಟು ದ ಪಾರ್ಟ್ಸ್. ಫೈನಾನ್ಷಿಯಲ್ ಅಕೌಂಟಿಂಗ್, ಜನರಲ್ ಲೆಡ್ಜರ್ ಅಕೌಂಟಿಂಗ್, ಅಂಡರ್ ಜನರಲ್ ಲೆಡ್ಜರ್ ಮಾಸ್ಟರ್ ಡೇಟಾ. ಮಾಸ್ಟರ್ ಡೇಟಾ, ಸೊ ಇಲ್ಲಿ ನಾವು ಪ್ರಿಪರೇಷನ್ಸ್ ಅಂಡರ್ ಅಲ್ಲಿ ಗ್ರೂಪ್ಸ್ ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಡಿಫೈನ್ ಅಕೌಂಟಿಂಗ್ ಗ್ರೂಪ್. ಸೊ ಇವಾಗ ನಾವು ಡಿಫೈನ್ ಮಾಡಬೇಕು ಅಂತಂದ್ರೆ ನಮಗೆ ಮೈನ್ ಬೇಕಾಗಿರೋದು ಚಾರ್ಟ್ ಆಫ್ ಅಕೌಂಟ್ಸ್ ಬೇಕು, ಆಮೇಲೆ ಅಕೌಂಟಿಂಗ್ ಗ್ರೂಪ್ ಬೇಕು. ಅದಾದ್ಮೇಲೆ ನಾವು ಅಕೌಂಟ್ ನ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ನಾವು ಇವಾಗ ಚಾರ್ಟ್ ಆಫ್ ಅಕೌಂಟ್ ನ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಕರೆಕ್ಟ್? ಸೊ ಫಸ್ಟ್ ಇನ್ನೊಂದ್ರಲ್ಲಿ ಚಾರ್ಟ್ ಆಫ್ ಅಕೌಂಟ್ ನ ಡಿಫೈನ್ ಮಾಡ್ಕೊಳ್ಳೋಣ. ಸೊ ಗೋ ಟು SIMG, then I will change it. I will okay, so chart of account ಗೆ ನಾನು ಓಕೆ, ಸೊ ಫಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಹೋಗಿ, ಸೊ ಸೇಮ್ ಅದೇ ಫೀಲ್ಡ್ ಅಲ್ಲೇ ಇರುತ್ತೆ. ಸೊ ಜನರಲ್ ಲೆಡ್ಜರ್ ಅಕೌಂಟಿಂಗ್, ಅಂಡರ್ ಜನರಲ್ ಲೆಡ್ಜರ್ ಅಕೌಂಟಿಂಗ್ ಮಾಸ್ಟರ್ ಡೇಟಾ, ಅಂಡರ್ ಮಾಸ್ಟರ್ ಡೇಟಾ GL ಅಕೌಂಟ್ಸ್, GL ಅಕೌಂಟ್ ಪ್ರಿಪರೇಷನ್ಸ್. ಸೊ ಇದ್ರ ಅಂಡರ್ ಅಲ್ಲೇ ಚಾರ್ಟ್ ಆಫ್ ಅಕೌಂಟ್ಸ್ ಕೂಡ ಬರುತ್ತೆ. ಓಕೆ,
ಸೊ ಇಲ್ಲಿದೆ ನೋಡಿ ಎಡಿಟ್ ಚಾರ್ಟ್ ಆಫ್ ಅಕೌಂಟ್ಸ್. ಸೊ ಎಡಿಟ್ ಚಾರ್ಟ್ ಆಫ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಎಕ್ಸಿಕ್ಯೂಟ್ ಮಾಡಿ. ಸೊ ಇಲ್ಲಿ ನಾವು ಚಾರ್ಟ್ ಆಫ್ ಅಕೌಂಟ್ನ ಡಿಫೈನ್ ಮಾಡಬೇಕು. ಗೋ ಟು ದ ನ್ಯೂ ಎಂಟ್ರೀಸ್. ಸೊ ಒಂದು ಚಾರ್ಟ್ ಆಫ್ ಅಕೌಂಟ್ನ ಡಿಫೈನ್ ಮಾಡಿ. ಸೊ ಚಾರ್ಟ್ ಆಫ್ ಅಕೌಂಟ್ ಕಾನ್ಸೆಪ್ಟ್ ಏನಕ್ಕೆ ಅಂತಂದ್ರೆ, ಸೊ ಒಂದು ಕಂಪನಿಲಿ ಅಥವಾ ಒಂದು ಓವರ್ ಆಲ್ ಕಂಪನಿ ಲೆವೆಲ್ ಅಲ್ಲಿ ಅಂತ ಅಲ್ಲ, ಚಾರ್ಟ್ ಆಫ್ ಅಕೌಂಟ್ ಬಂದ್ಬಿಟ್ಟು ಇದು ನಿಮಗೆ ಗ್ಲೋಬಲ್ ಲೆವೆಲ್ ಇರುತ್ತೆ. ಎಲ್ವಿನ್ ಪ್ರಾಜೆಕ್ಟ್ ಅಲ್ಲಿ ಸೊ ಇದು ಕೂಡ ಒಂದು ಮೈನ್ ಎಲಿಮೆಂಟ್ ಆಗಿರುತ್ತೆ. ಸೊ ಎಲ್ಲ GL ಅಕೌಂಟ್ಸ್ ಕೂಡ ನೀವು ಇದರಲ್ಲಿ ಯೂಸ್ ಮಾಡ್ಬೋದು. ಸೊ ಅದು ವೆದರ್ ಇಟ್ ಇಸ್ ಫಾರ್ ಒನ್ ಕಂಪನಿ ಕೋಡ್ ಆರ್ ಮೋರ್ ದೆನ್ ಒನ್ ಕಂಪನಿ ಕೋಡ್. ಓಕೆ, ಸೊ ನೀವು ಒನ್ ಕಂಪನಿ ಕೋಡ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಮೋರ್ ದೆನ್ ಒನ್ ಕಂಪನಿ ಕೋಡ್ ಕೂಡ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ಕ್ಲೈಂಟ್ ಲೆವೆಲ್ ಅಲ್ಲಿ ಇರುತ್ತೆ. ಓಕೆ, ಸೊ ಕ್ಲೈಂಟ್ ಅಂದ್ರೆ ಬಿಸ್ನೆಸ್ ಲೆವೆಲ್ ಅಲ್ಲಿ. ಓಕೆ, ಸೊ ಇದು ಪರ್ಟಿಕ್ಯುಲರ್ಲಿ ಕಂಪನಿ ಕೋಡ್ ಲೆವೆಲ್ ಅಲ್ಲ. ಸೊ ಕಂಪನಿ ಕೋಡ್ ಲೆವೆಲ್ ಅಂತಂದ್ರೆ ನೀವು ಪರ್ಟಿಕ್ಯುಲರ್ಲಿ ನೀವು ಏನೇ ಮಾಡಿದ್ರು ಕೂಡ ಅದೇ ಕಂಪನಿ ಕೋಡ್ಗೆ ಯೂಸ್ ಮಾಡ್ತೀರಾ. ಸೊ ದಟ್ ಇಸ್ ವಾಟ್ ದ ಕಂಪನಿ ಕೋಡ್ ಲೆವೆಲ್. ಬಟ್ ಚಾರ್ಟ್ ಆಫ್ ಅಕೌಂಟ್ ಬಂದ್ಬಿಟ್ಟು ನಿಮಗೆ ಕ್ಲೈಂಟ್ ಲೆವೆಲ್ ಇರುತ್ತೆ. ಕ್ಲೈಂಟ್ ಲೆವೆಲ್ ಅಂದ್ರೆ ಪರ್ಟಿಕ್ಯುಲರ್ ಫಾರ್ ಒಂದು ಕಂಪನಿ ಅಥವಾ ಒಂದು ಕ್ಲೈಂಟ್ ಒಂದು ಬಿಸ್ನೆಸ್ಗೋಸ್ಕರ ಮಾಡೋದು. ಸೊ ಇವಾಗ ಈ ಚಾರ್ಟ್ ಆಫ್ ಅಕೌಂಟ್ಸ್ನ ನಾವು HCL, ಸೊ ನಾವು HCLT ಅಂತ ಮಾಡಿದ್ವಲ್ವಾ. ಸೊ ಚಾರ್ಟ್ ಆಫ್ ಅಕೌಂಟ್ನ ಕೂಡ HCLTನೇ ತಗೊಂಡು. ಸೊ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಹಾಕಿ ಚಾರ್ಟ್ ಆಫ್ ಅಕೌಂಟ್. ಓಕೆ, ಚಾರ್ಟ್ ಆಫ್ ಅಕೌಂಟ್ HCL. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಓಕೆ, ಸೊ ಲೆಂತ್ ಆಫ್ ದ GL ಅಕೌಂಟ್. ಸೊ ನೀವೇನು GL ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಲ್ಲ ಸಿಸ್ಟಮ್ ಅಲ್ಲಿ, ಆ ಪರ್ಟಿಕ್ಯುಲರ್ GL ಅಕೌಂಟ್ಸ್ಗೆ ಲೆಂತ್ ಏನಿರಬೇಕು ಅಂತ. ಓಕೆ, ಸೊ ನಾರ್ಮಲ್ ಆಗಿ ಒಂದು 5 ಅಥವಾ 6 ಯೂಸ್ ಮಾಡ್ತೀವಿ. ಕಾಮನ್ ಆಗಿ 5 ಅಥವಾ 6ನ ಯೂಸ್ ಮಾಡ್ತಾ ಹೋಗ್ತೀವಿ. ಇವಾಗ ನೀವು 6 ಬೇಕು ಅಂತಂದ್ರೆ 6 ಹಾಕೊಳ್ಳಿ. ಸೊ ನಮಗೆ ಗ್ರೂಪ್ ಆಫ್ ಚಾರ್ಟ್ ಆಫ್ ಅಕೌಂಟ್ಸ್ ಏನು ಕ್ರಿಯೇಟ್ ಮಾಡಿಲ್ಲ ನಾವು. ಸೊ ವಿಲ್ ಸೇವ್. TR ಇದೆ ಅಲ್ವಾ. ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ, TR ನಂಬರ್ ಸೇವ್. ಇವಾಗ ಚಾರ್ಟ್ ಆಫ್ ಅಕೌಂಟ್ ಕ್ರಿಯೇಟ್ ಆಯ್ತು. ಸೊ ಈ ಚಾರ್ಟ್ ಆಫ್ ಅಕೌಂಟ್ ಅಂಡರ್ ಅಲ್ಲಿ ನಾವು ಇನ್ನೊಂದು ಸ್ಕ್ರೀನ್ ಅಲ್ಲಿ ಓಪನ್ ಮಾಡಿದ್ವಲ್ವಾ. ಸೊ ಈಗ GL ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇದು ನಾನು ಹೇಳಿದ್ನಲ್ಲ. ಸೊ OP ನೀವು ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ, ಸೊ OP 1 ಸೆಕೆಂಡ್ OBD ಫಾಲೋ ಮಾಡಬೇಕು. ಬಟ್ I have created now, so I will assign this to company code. ಸೊ ಚಾರ್ಟ್ ಆಫ್ ಅಕೌಂಟ್ ಏನು ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದು ಕಂಪನಿ ಕೋಡ್ಗೆ ಅಸೈನ್ ಮಾಡ್ಕೊಳ್ಳಿ. ಚಾರ್ಟ್ ಆಫ್ ಅಕೌಂಟ್ HCLT. ಓಕೆ, ನೆಕ್ಸ್ಟ್ ಸೇವ್ ಇಟ್. ಸೊ ನಾನು ಕಂಪನಿ ಕೋಡ್ಗೆ ಅಸೈನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ನಾನು ಇವಾಗ ಅಕೌಂಟಿಂಗ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಾ ಇರೋದು ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಇದನ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲ ನೀವು ಬೇರೆ ಬೇರೆ ಕಂಪನಿ ಕೋಡ್ ಕೂಡ ಯೂಸ್ ಮಾಡ್ತೀವಿ ಸೇಮ್ ಚಾರ್ಟ್ ಆಫ್ ಅಕೌಂಟ್ ಅಂದ್ರೆ ಯು ಕ್ಯಾನ್ ಯೂಸ್ ಮಾಡ್ಬೋದು. ಬಟ್ ಈ ಚಾರ್ಟ್ ಆಫ್ ಅಕೌಂಟ್ ರಿಯಲ್ ಟೈಮಲ್ಲಿ ಹೇಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಪರ್ಟಿಕ್ಯುಲರ್ಲಿ ಏನಾಗುತ್ತೆ, ಮಲ್ಟಿಪಲ್ ಕಂಪನಿ ಕೋಡ್ಸ್ ಇರುತ್ತೆ ಒಂದು ಕಂಪನಿ ಅಂದಾಗ. ಸೊ ನಾನು ಇವಾಗ ಒಂದೇ ಇಂಡಿಯಾ ಬಿಸ್ನೆಸ್ ಅಂತ ತಗೊಂತಾ ಇದ್ದೀನಿ ಅಷ್ಟೇ, HCL ಟೆಕ್ನಾಲಜೀಸ್. ಬಟ್ ಅವ್ರದ್ದು ಗ್ಲೋಬಲ್ ಲೆವೆಲ್ ಬಿಸ್ನೆಸ್ ಅಂತ ಬಂದಾಗ ಬೇರೆ ಬೇರೆ ಕಂಪನಿ ಕೋಡ್ಸ್ ಇರುತ್ತೆ. ಸೊ ಅವಾಗ ಬೇರೆ ಬೇರೆ ಕಂಪನಿ ಕೋಡ್ಸ್ ಇದ್ದಾಗ ಎಲ್ಲ ಕಂಪನಿ ಕೋಡ್ಸ್ಗೂ ಚಾರ್ಟ್ ಆಫ್ ಅಕೌಂಟ್ನ ಅಸೈನ್ ಮಾಡಬೇಕಾಗುತ್ತೆ. ಅವರು ಒಂದೇ ಸೇಮ್ ಚಾರ್ಟ್ ಆಫ್ ಅಕೌಂಟ್ ಯೂಸ್ ಮಾಡ್ಬೋದು ಅಥವಾ ಬೇರೆ ಚಾರ್ಟ್ ಆಫ್ ಅಕೌಂಟ್ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಸ್ಟಿಲ್ ನಾವು ಯಾವ ಚಾರ್ಟ್ ಆಫ್ ಅಕೌಂಟ್ನ ಯೂಸ್ ಮಾಡ್ತೀವೋ ಸೊ ಆ ಚಾರ್ಟ್ ಆಫ್ ಅಕೌಂಟ್ನ ಎಲ್ಲದಕ್ಕೂ ಅಸೈನ್ ಮಾಡ್ಕೊಂಡು ಬರಬೇಕಿಲ್ಲ. ಓಕೆ, ಸೊ ಕಂಪನಿ ಕೋಡ್ ಲೆವೆಲ್ ಅಲ್ಲಿ. ಸೊ ಇದು ಅಸೈನ್ ಮಾಡಿದ್ಮೇಲೆ ಸೊ ಇಲ್ಲಿ ನಿಮಗೆ ಚಾರ್ಟ್ ಆಫ್ ಅಕೌಂಟ್ನ ಫೈಂಡ್ ಮಾಡ್ಬೋದು, HCLT. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ ಹಾಕಿ ಸೊ ಅಕೌಂಟಿಂಗ್ ಗ್ರೂಪ್ನ ಮೇಂಟೈನ್ ಮಾಡಬೇಕು. ಸೊ ಅಕೌಂಟಿಂಗ್ ಗ್ರೂಪ್ ಏನು, ಇವಾಗ ನಾನು ಹೇಳಿದೆ ಅಸೆಟ್ಸು, ಲಯಬಿಲಿಟೀಸು ಆ್ಯಂಡ್ ನಿಮಗೆ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ದು P&L ಆ್ಯಂಡ್ ಬ್ಯಾಲೆನ್ಸ್ ಶೀಟ್ GLs ಬರುತ್ತೆ ಅಂತ. ಸೊ ಅದರಲ್ಲಿ ನಿಮಗೆ ಡಿಫ್ರೆಂಟ್ ಗ್ರೂಪಿಂಗ್ಸ್ ಇದೆ. ಸೊ ನೀವು ಡಿಫ್ರೆಂಟ್ ಗ್ರೂಪ್ಸ್ನ ಕೂಡ ಮಾಡ್ಬೋದು. ಬಟ್ ಮೇನ್ಲಿ ನಿಮಗೆ ಅಕೌಂಟಿಂಗ್ ಗ್ರೂಪ್ಸ್ ಬರೋದು ಒಂದು ಅಸೆಟ್ ಇರುತ್ತೆ, ಆಮೇಲೆ ಲಯಬಿಲಿಟಿ ಇರುತ್ತೆ, ಎಕ್ಸ್ಪೆನ್ಸಸ್ ಇರುತ್ತೆ, ರೆವಿನ್ಯೂ ಇರುತ್ತೆ. ಓಕೆ, ಸೊ ಇವಾಗ ನಾವು ಆಸ್ ಫಾರ್ ದಟ್ ಅಕೌಂಟಿಂಗ್ ಗ್ರೂಪ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗೋಣ. ನಾವು ಫಸ್ಟ್ ಲಯಬಿಲಿಟೀಸ್ನ ತಗೊಂಡು ಓಕೆ, ಸೊ HCL ಆಗಿರೋದ್ರಿಂದ ಸುಮ್ಮನೆ H ಅಂತ ಹಾಕಿದ್ದೀನಿ ನಾನು ಗ್ರೂಪಿಂಗು. ಓಕೆ, ಸೊ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇಲ್ಲಾಂದ್ರೆ ನೀವು ಲಯಬಿಲಿಟಿ ಅಂತಾನೆ ಕೂಡ ಹಾಕೋಬಹುದು.
ಓಕೆ, ನೋ ವರೀಸ್. ನೀವು ಬೇಕಂದ್ರೆ ಸೊ ಲಯಬಿಲಿಟೀಸ್ಗೆ ಈ ಥರ ಕೂಡ ಸೊ ಲಯಬಿಲಿಟೀಸ್ ಆಯಿತು. ಸೊ ಇದಕ್ಕೊಂದು ರೇಂಜ್ ಕೊಡಬೇಕಲ್ವಾ. ಸೊ ನಾವೇನು ಮಾಡಿದ್ವಿ, 6 ಡಿಜಿಟ್ನ ಮೇಂಟೈನ್ ಮಾಡಿದ್ವಿ ಚಾರ್ಟ್ ಆಫ್ ಅಕೌಂಟಲ್ಲಿ, ಕರೆಕ್ಟ್. ಇವಾಗ 6 ಡಿಜಿಟ್ ಜಿ ಎಲ್ ರೇಂಜ್ ಏನಿದೆ, ಸೊ ಅದೇ ರೇಂಜಲ್ಲಿ ರೇಂಜ್ನ ಮೇಂಟೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 4, 5, ಸೊ 5 ಡಿಜಿಟ್ ಆಯಿತು, ಕರೆಕ್ಟ್. ಸೊ ಇವಾಗ 10,000ಇಂದ ಸೊ ನೀವು ಆ ರೇಂಜಲ್ಲಿ ನಾವು 6 or 5 ಮೇಂಟೈನ್ ಮಾಡಿದ್ವಿ ಚಾರ್ಟ್ ಆಫ್ ಅಕೌಂಟಲ್ಲಿ. ಒಂದ್ಸಲ ಚೆಕ್ ಮಾಡ್ಬಿಡ್ತೀನಿ. ಗೋ ಬ್ಯಾಕ್, ಪೊಸಿಷನ್ HCLT 6 ಕೊಟ್ಟಿದ್ವಿ. ಓಕೆ, ಸೊ 6 means 1 lakh. ಓಕೆ, ಗೋ ಬ್ಯಾಕ್. ಸೊ ನೆಕ್ಸ್ಟ್ ಸೇಮ್ ಚಾರ್ಟ್ ಆಫ್ ಅಕೌಂಟ್, ಡಿಫ್ರೆಂಟ್ ಅಕೌಂಟಿಂಗ್ ಗ್ರೂಪ್. ಸೊ ಲಯಬಿಲಿಟೀಸ್ ಆಯಿತು. ಸೊ ನೆಕ್ಸ್ಟ್ ಅಸೆಟ್. ಸೊ ಅಸೆಟ್ಸ್ಗೆ ಸೊ ನೆಕ್ಸ್ಟ್ ರೇಂಜ್ನ ಮೇಂಟೈನ್ ಮಾಡ್ಕೋಬೋದು. ಸೊ ಲೈಕ್ 2 lakh, 2 lakh, 9 lakh. ಸೊ ನೆಕ್ಸ್ಟ್ ಅಸೆಟ್ಸ್ ಆಯಿತು. ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ಗೆ ಸೊ ನೆಕ್ಸ್ಟ್ ರೇಂಜ್ ಕೊಡಿ. ನೆಕ್ಸ್ಟ್ ಅಗೇನ್ ಎಕ್ಸ್ಪೆನ್ಸಸ್ ಆಯಿತು. ರೆವಿನ್ಯೂ. ಸೊ ರೆವಿನ್ಯೂಗೆ ಡಿಫ್ರೆಂಟ್ ರೇಂಜ್ನ ಮೇಂಟೈನ್. ಓಕೆ, ಸೊ ಈ ಥರ ನಾವು ರೇಂಜಸ್ನ ಬೈಫಾಗೇಟ್ ಮಾಡಿಕೊಂಡು ಸೊ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಬಟ್ ಇದೆಲ್ಲದನ್ನು ಕೂಡ ನಿಮಗೆ ಅಡಿಷನಲ್ ಆಗಿ ಸೊ ಕರೆಂಟ್ ಅಸೆಟ್ಸ್ ಅಥವಾ ನಾನ್ ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಲಯಬಿಲಿಟಿ ಕೂಡ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ, ಸೊ ಅದರ್ ಲಯಬಿಲಿಟೀಸ್ ಈ ಥರ ಎಲ್ಲ ಬರುತ್ತೆ. ಸೊ ಅವಾಗ ನೀವು ಇನ್ ಬಿಟ್ವೀನ್ ರೇಂಜ್ ಕೂಡ ಪಿಕ್ ಮಾಡ್ಕೋಬೋದು. ಸೊ ಇದರಲ್ಲಿ ಏನಿದೆ ಇನ್ ಬಿಟ್ವೀನ್ ರೇಂಜ್, ಸೊ ಅಷ್ಟನ್ನು ಮಾತ್ರ ಪಿಕ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲ ಅಂತಂದರೆ ಸೊ ಇದರಲ್ಲೇ ನೀವು ರೆಡ್ಯೂಸ್ ಮಾಡಿಕೊಂಡು ಮಿಕ್ಕಿರೋ ರೇಂಜ್ನ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಕರೆಂಟ್ ಲಯಬಿಲಿಟೀಸ್ ಅಂತ ಹಾಕ್ತೀನಿ ನಾನು. ಓಕೆ, ಕರೆಂಟ್ ಲಯಬಿಲಿಟೀಸ್ ಅಂತ ಅನ್ಕೋ. ಸೊ ಇದಕ್ಕೆ ರೇಂಜ್ ನಾವು ಇನ್ ಬಿಟ್ವೀನ್ ರೇಂಜ್ನ ಪಿಕ್ ಮಾಡ್ತಾ ಇದೀವಿ ಅಂತಂದ್ರೆ ಯು ಕ್ಯಾನ್ ಪಿಕ್ ಲೈಕ್ 2, 9, 0, 0, 0, 1 ಅಥವಾ 0. ಓಕೆ, ಸೊ ಇಲ್ಲಿಂದ ಪಿಕ್ ಮಾಡಿಕೊಂಡು 2, 9, 9, 9, 9 ರೇಂಜ್ನ ಮೇಂಟೈನ್ ಮಾಡಬೇಕು. ಸೊ ಅವಾಗ ಇಲ್ಲಿ ರೇಂಜ್ನ ಚೇಂಜ್ ಮಾಡಬೇಕು. ನಾವು ಏನು ಚೇಂಜ್ ಮಾಡ್ತೀವಿ? ಸೊ 8, 9, 9, 9ಗೆ. ಸೊ ಇಲ್ಲಿಂದ ಮುಂದಕ್ಕೆ ಏನು ಬರುತ್ತೆ ಸೊ ಅದನ್ನು ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ರೇಂಜ್ನ ಯೂಸ್ ಮಾಡ್ಕೋಬೋದು. ಓಕೆ, ಸೇಮ್ ಇದೇ ಥರನೇ ಕರೆಂಟ್ ಅಸೆಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ಸ್ಗೆ ಸೊ ಸೇಮ್ ಇದರಲ್ಲಿ ಏನಿದೆ ಅಸೆಟ್ಸ್ ಅಲ್ಲಿ, ಸಾರಿ ಇದು ಲಯಬಿಲಿಟಿ ಅಲ್ವಾ, ಸೆಕೆಂಡ್. ಓಕೆ, ಸೊ ಲಯಬಿಲಿಟಿ ಆಗಿರೋದ್ರಿಂದ ರೇಂಜ್ ವಿಲ್ ಬಿ ಇಲ್ಲಿರೋದನ್ನ ಚೇಂಜ್ ಮಾಡಿ. ಓಕೆ, ಸೊ ಅಸೆಟ್ಸ್ಗೆ ಇವಾಗ ಈ ರೇಂಜ್ನ ಮೇಂಟೈನ್ ಮಾಡಿ. ಓಕೆ, ಇದು ಕರೆಂಟ್ ಅಸೆಟ್ಸ್ಗೆ. ಸೇಮ್ ಅದೇ ಥರನೇ ಇವಾಗ ಕರೆಂಟ್ ಲಯಬಿಲಿಟೀಸ್ ಆಯಿತು, ಕರೆಂಟ್ ಅಸೆಟ್ಸ್ ಆಯಿತು. ಸೊ ನೆಕ್ಸ್ಟ್ ಬ್ಯಾಂಕ್. ಸೊ ಬ್ಯಾಂಕ್ ಅಕೌಂಟ್ಸ್. ಸೊ ಬ್ಯಾಂಕ್ ಅಕೌಂಟ್ಸ್ಗೆ ಸಪ್ರೇಟ್ ಗ್ರೂಪಿಂಗ್ ಏನು ಕ್ರಿಯೇಟ್ ಮಾಡ್ತೀವಿ ಅಂದರೆ ಸೊ ಬ್ಯಾಂಕ್ ಪ್ರೋಸೆಸ್ ಡಿಫ್ರೆಂಟ್ ಇರುತ್ತೆ. ಓಕೆ, ಸೊ ನೀವು ಸೇಮ್ ನಂಬರ್ ರೇಂಜಸ್ ಕೂಡ ಯೂಸ್ ಮಾಡ್ಕೋಬೋದು ಅಸೆಟ್ ಅಂಡರ್ಲೆ ಕ್ಯಾಶ್ ಅಂಡ್ ಬ್ಯಾಂಕ್ಗೆ. ಸೊ ಸಪ್ರೇಟ್ ಗ್ರೂಪಿಂಗ್ಸ್ ಮಾಡೋದ್ರಿಂದ
ಸೊ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬ್ಯಾಂಕ್ GLsನ. ಓಕೆ, ಬಿಕಾಸ್ ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ತುಂಬ ಇರುತ್ತೆ. ಸೊ ನೆಕ್ಸ್ಟ್ 5,99,000. ಸೊ ದಿಸ್ ಫಾರ್ ಬ್ಯಾಂಕ್. ಓಕೆ, ಸೊ ಅದೇ ಥರ ನಿಮಗೆ ಕಾಸ್ಟ್ ಎಲಿಮೆಂಟ್, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಅಂತ ಕರಿತೀವಲ್ಲ, ಸೊ ಅದನ್ನು ಕೂಡ ಡಿಫೈನ್ ಮಾಡ್ಕೋಬೋದು. ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್. ಸೊ ಇದಕ್ಕೊಂದ್ರೆ ಇನ್ನು ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ಸೊ ಇದಲ್ದೇನೆ ಕ್ಲಿಯರಿಂಗ್ ಅಕೌಂಟ್ಸ್ ಕೂಡ ಬರುತ್ತೆ. ಸೊ ಕ್ಲಿಯರಿಂಗ್ ಅಕೌಂಟ್ಸ್ ಕೂಡ ಮೇಂಟೈನ್ ಮಾಡೋದು. ಸೊ ಏನು ಪರ್ಪಸ್ಗೋಸ್ಕರ ಕ್ಲಿಯರಿಂಗ್ ಅಕೌಂಟ್ ಅಂತಂದ್ರೆ ಟೆಕ್ನಿಕಲ್ ಕ್ಲಿಯರಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಿಮಗೆ ಅದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ. ಓಕೆ, ಸೊ ಏನು ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ ಮೀನ್ಸ್ ಅಂತ. ಸೊ ಯಾವಾಗ ಡಿಫೈನ್ಡ್ ಗ್ರೂಪಿಂಗ್ ಮಾಡೋದಲ್ವಾ, ಸೊ ಇದು ಬಿಟ್ಬಿಟ್ಟು ಮತ್ತೆ ಬೇರೆ ಏನಾದ್ರು ಗ್ರೂಪಿಂಗ್ ನಮಗೆ ರಿಕ್ವೈರ್ಮೆಂಟ್ ಇದ್ರೆ ಸೊ ನಾವು ಅದನ್ನ ಮತ್ತೆ ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಅವಾಗ ನಾನು ಏನು ಮಾಡ್ತೀನಿ, ಸೊ ಇದನ್ನೆಲ್ಲ ಕಂಪ್ಲೀಟ್ಲಿ ಕಾಪಿ ಮಾಡಿಬಿಟ್ಟು ನಿಮ್ಮ ಎಕ್ಸೆಲಲ್ಲಿ ಹಾಕಿರ್ತೀನಿ. ಐ ವಿಲ್ ಸೇವ್ ದಿಸ್. ಓಕೆ, ಸೊ ಅಕೌಂಟಿಂಗ್ ಗ್ರೂಪ್ಗೆ ಸೊ ಇಲ್ಲಿ ಮೇಂಟೈನ್ ಮಾಡುತ್ತೆ. ಸೊ ನಾವು ಏನೇನು ಗ್ರೂಪಿಂಗ್ಸ್ನ ಮೇಂಟೈನ್ ಮಾಡಿದ್ವಿ. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ ಕೂಡ HCLTನೇ. ಸೊ ಇದು ಅಕೌಂಟಿಂಗ್ ಗ್ರೂಪ್. ಸೊ ಅಕೌಂಟಿಂಗ್ ಗ್ರೂಪ್ ನಾವು ಏನೆಲ್ಲ ಮೇಂಟೈನ್ ಮಾಡಿದ್ವಿ, ಅಕೌಂಟಿಂಗ್ ಗ್ರೂಪ್ನ ಇಲ್ಲಿ ಹಾಕಿದೆ. ಸೊ ನೀವು ರೆಫರೆನ್ಸ್ ತಗೊಂಡು ಸೊ ಯು ಕ್ಯಾನ್ ಆಲ್ಸೋ ಮೇಂಟೈನ್ ದ ಸೇಮ್, ಅಥವಾ ನೀವು ಡಿಫ್ರೆಂಟ್ ರೇಂಜಸ್ ಕೂಡ ಮೇಂಟೈನ್ ಮಾಡ್ಬೋದು. ಬಟ್ ನಾರ್ಮಲಿ ನಾವು ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಅಕೌಂಟಿಂಗ್ ಗ್ರೂಪ್ಸ್ನ ನಾನು ಯೂಸ್ ಮಾಡಿದ್ದೀನಿ. ಕೆಲವೊಂದು ಕಂಪ್ನೀಸಲ್ಲಿ ಇದು ಬಿಟ್ಬಿಟ್ಟು ಇನ್ನೂ ತುಂಬ ಅಕೌಂಟಿಂಗ್ ಗ್ರೂಪ್ಸ್ ಇರುತ್ತೆ. ಸೊ ಅವರು ಟ್ಯಾಕ್ಸ್ಗೆ ಸಪ್ರೇಟ್ ಅಕೌಂಟಿಂಗ್ ಗ್ರೂಪ್ಸ್ ಮಾಡ್ಕೊತಾರೆ. ಓಕೆ, ಆ್ಯಂಡ್ ಕ್ಯಾಶ್ ಅಕೌಂಟಿಂಗ್ ಗ್ರೂಪ್ಸ್ ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಅಕೌಂಟಿಂಗ್ ಗ್ರೂಪ್ಸ್ನ ಮೇಂಟೈನ್ ಮಾಡಿರ್ತಾರೆ. ಸೊ ನಾನು ಇವಾಗ ನಿಮಗೆ ಜಸ್ಟ್ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಏನೆಲ್ಲ ನೆಸೆಸರಿ ಇದೆ, ಸೊ ಆ GLs ಅಕೌಂಟಿಂಗ್ ಗ್ರೂಪ್ನ ಮಾತ್ರ ನಾನು ಕ್ರಿಯೇಟ್ ಮಾಡಿ. ಓಕೆ, ಸೊ ಈ ಗ್ರೂಪ್ನ ಕ್ರಿಯೇಟ್ ಮಾಡಿದ ತಕ್ಷಣ ನಾವು GL ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಸಿಸ್ಟಮಲ್ಲಿ. ಸಿಸ್ಟಮ್ ವಿಲ್ ಥ್ರೋ ಎನ್ ಎರರ್. ಸೊ ಏನಕ್ಕೆ ಎರರ್ ತೋರಿಸುತ್ತೆ ಅಂದರೆ ವಿತೌಟ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್. ಓಕೆ, ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಇಲ್ಲದೇ ಸೊ ನಿಮಗೆ ಯಾವುದೇ ರೀತಿ GL ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಓಕೆ, ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಅಂದರೆ ಏನು ಗೊತ್ತಾ ನಿಮಗೆ? ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಅಂದರೆ ಏನು ಅಂತ ಐಡಿಯಾ ಇದೆಯಾ? ಏನಕ್ಕೆ ಯೂಸ್ ಮಾಡ್ತೀವಿ ನಾವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಅಂತ? Balance which is carried forward from P&L balance which will be carried forward from P&L account to balance sheet. ರೈಟ್. ಸೊ ಇವಾಗ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ, ಸೊ ಆ ಬ್ಯಾಲೆನ್ಸ್ ಅಮೌಂಟ್ ಲೈಕ್ P&L ಆಗಿರ್ಬೋದು. ಸೊ ಆ ಬ್ಯಾಲೆನ್ಸ್ ಶೀಟ್ ಅಕೌಂಟ್ ಅಮೌಂಟ್ ಏನಿರುತ್ತೆ, ಸೊ ಅಕೌಂಟನ್ನ ನೀವು ಸೊ ನೆಕ್ಸ್ಟ್ ಫಿಸಿಕಲ್ ಇಯರ್ಸ್ಗೆ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸೊ ನೀವು ಹೇಳ್ದಂಗೆ ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದಕ್ಕೆ ಬ್ಯಾಲೆನ್ಸ್ ಶೀಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ರಿಟೈನ್ ಅರ್ನಿಂಗ್ಸ್ ಅಕೌಂಟ್ನ ಯೂಸ್ ಮಾಡ್ತೀವಿ. ಸೊ ರಿಟೈನ್ ಅರ್ನಿಂಗ್ಸ್ ಅಕೌಂಟ್ ಏನು ಮಾಡುತ್ತೆ ಮೇನ್ಲಿ, ಸೊ ವಿ ವಿಲ್ ಯೂಸ್ ಇಟ್ ಫಾರ್ ದ ಕ್ಯಾರಿ ಫಾರ್ವರ್ಡ್ ದ ಬ್ಯಾಲೆನ್ಸಸ್ ಫ್ರಮ್ one fiscal year to next fiscal year, and we can assign the same return earnings account to each P&L account in the chart of account to carry forward the balance to next fiscal year. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ನ ಮೇಂಟೈನ್ ಮಾಡ್ತೀವಿ. ಸೊ ವಿತೌಟ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ನೀವು ಯಾವುದೇ ಟ್ರಾನ್ಸಾಕ್ಷನ್ಸ್ನು ಕೂಡ ಮಾಡೋದಕ್ಕೆ ಆಗೋದಿಲ್ಲ SAP ಸಿಸ್ಟಮಲ್ಲಿ. ಓಕೆ, ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವೆಲ್ಲ ಏನು ಗ್ರೂಪಿಂಗ್ ಕ್ರಿಯೇಟ್ ಮಾಡಿದ್ವಿ, ಸೊ ಅದೆಲ್ಲ ಗ್ರೂಪಿಂಗ್ನ ಬೇಕಾದ್ರೆ ನೀವು ಚಾರ್ಟ್ ಆಫ್ ಅಕೌಂಟ್ ಹಾಕಿದ್ರೆ ಸಿಗುತ್ತೆ. ಸೊ ನಾವೇನೆಲ್ಲ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಇದು ಗ್ರೂಪಿಂಗ್ಸ್ ರೇಂಜ್. ಓಕೆ, ಸೊ ನೆಕ್ಸ್ಟ್ ಸೊ ನಿಮಗೆ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ನೋಡಿ, ಡಿಫೈನ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್. ಸೊ ಇಲ್ಲಿ ಹೋಗ್ಬಿಟ್ಟು ಡಿಫೈನ್ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೀವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಸೊ ಚಾರ್ಟ್ ಆಫ್ ಅಕೌಂಟ್ ಬಂದ್ಬಿಟ್ಟು HCLT ಎಂಟರ್. ಸೊ ಅಥವಾ ನೀವು T ಕೋಡ್ ಥ್ರೂ ನೀವು ಏನಾದರೂ ಆಕ್ಸೆಸ್ ಮಾಡಬೇಕು ಅಂತಂದರೆ OB53 ಹೋಗ್ಬೇಕು. ಅದನ್ನೆಲ್ಲ ಓಕೆ, ಫಸ್ಟ್ ಅರ್ನಿಂಗ್ಸ್. ಓಕೆ, ಸೊ ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ನ ಮೇಂಟೈನ್ ಮಾಡೋದಕ್ಕೆ OB50 ಸೊ ಇವಾಗ ನೋಡಿ, ನಾವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ ಮೇಂಟೈನ್ ಮಾಡೋದಕ್ಕೆ ಸೊ ನಾವಿನ್ನು GL ಅಕೌಂಟ್ ಯಾರು ಕ್ರಿಯೇಟ್ ಮಾಡಿಲ್ಲ, ಬಟ್ ಸ್ಟಿಲ್ ನೀವು ರಿಟರ್ನ್ ಅರ್ನಿಂಗ್ಸ್ ಅಕೌಂಟ್ನ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರನೇ ಅವ್ರು ಏನು ಮಾಡ್ತಾರೆ, ಸಿಸ್ಟಮು ಆಪ್ಷನ್ ಕೊಟ್ಟಿರೋದು.
ವಿತೌಟ್ ರಿಟರ್ನಿಂಗ್ಸ್ ಅಕೌಂಟು ಸೊ ಯಾವುದೇ ಜಿ ಎಲ್ಸ್ನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಟ್ರಾನ್ಸಾಕ್ಷನ್ಸ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ಗಾನೆ ಯೂಸ್ ಮಾಡ್ತೀವಿ ನಾವು ಇದು. ಸೊ ಇಲ್ಲಿ P&L ಅಕೌಂಟ್ದು ಸ್ಟೇಟ್ಮೆಂಟ್ ಮಾಡಿಫಿಕೇಶನ್ ಟೈಪ್ ಅಕೌಂಟ್ ಇದೆ. ಸೊ ನಾವು ಇವಾಗ ಇದಕ್ಕೆ ಸೊ ನೋಡಿ ನೀವು ಡ್ರಾಪ್ ಡೌನ್ಗೆ ಹೋದ್ರೆ ನಿಮಗೆ ಸೊ ಇದರಲ್ಲಿ ಆಪ್ಷನ್ಸ್ ಏನು ಇರೋದಿಲ್ಲ, ಎಂಟಿ ಇರುತ್ತೆ, ನೋ ವ್ಯಾಲ್ಯೂಸ್ ಫೌಂಡ್ ಅಂತ. ಓಕೆ, ಬಟ್ ಯು ಹ್ಯಾವ್ ಟು ಪುಟ್ ಒನ್ ಇಂಡಿಕೇಟರ್ ಇಯರ್. ಸೊ ಎಕ್ಸ್ ಅಂತ ಒಂದು ಇಂಡಿಕೇಟರ್ ಕೊಟ್ಬಿಟ್ಟು ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಇದಕ್ಕೆ ಒಂದು GL ಅಕೌಂಟ್ನ ಮೇಂಟೈನ್ ಮಾಡ್ತೀವಿ. ನಾವು ಇವಾಗ GL ಅಕೌಂಟ್ ಯಾವುದು ಕ್ರಿಯೇಟ್ ಮಾಡಿಲ್ಲ, ಬಟ್ ಸ್ಟಿಲ್ ನೀವು ಒಂದು GL ರೇಂಜ್ ಏನಿದೆ ಸೊ ಆ ರೇಂಜಲ್ಲಿ ಒಂದು GL ರೇಂಜ್ನ ಯೂಸ್ ಮಾಡಿಕೊಂಡು ರಿಟರ್ನಿಂಗ್ಸ್ ಅಕೌಂಟ್ಗೆ ಮೇಂಟೈನ್ ಮಾಡಬೇಕು. ಇದಾದ್ಮೇಲೆ ಅದೇ ರೇಂಜನ್ನು ನೀವು GL ಅಕೌಂಟ್ ಆಗಿ FSW ಅಲ್ಲಿ ಕ್ರಿಯೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ರಿಟರ್ನಿಂಗ್ಸ್ ಅಕೌಂಟ್ ನಿಮಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ರಿಟರ್ನಿಂಗ್ಸ್ ಅಕೌಂಟ್ ಎಲ್ಲಿ ಬರುತ್ತೆ, ಲಯಬಿಲಿಟೀಸ್ ಅಲ್ಲಿ ಬರುತ್ತೆ, ಅಸೆಟ್ಸ್ ಅಲ್ಲಿ ಬರುತ್ತೆ. ಜನರಲ್ ರಿಸರ್ವ್ಸ್ ಅಂಡರ್. ಸೊ ಇವಾಗ ಸೊ ಇದು ಬಂದ್ಬಿಟ್ಟು ಅಕೌಂಟ್ಸ್ ನಿಮಗೆ ಅಂಡರ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ, ರಿಸರ್ವ್ಸ್ ಅಂಡ್ ಸಪ್ಲೈಸ್ ಅಂಡರ್ ಅಲ್ಲಿ ಬರುತ್ತೆ. ಓಕೆ, ಸೊ ನೀವು ಲಯಬಿಲಿಟೀಸ್ ಅಲ್ಲಿ ಬರೋದ್ರಿಂದ ಸೊ ಲಯಬಿಲಿಟೀಸ್ ಏನು ರೇಂಜ್ ಕೊಟ್ಟಿದ್ದೀರಾ ನೀವು ನೋಡ್ಕೊಳ್ಳಿ. ಸೊ ಲಯಬಿಲಿಟೀಸ್ಗೆ ನಾನು ಸೊ 1 lakh ಇಂದ ಸೊ 1,89,000 ವರೆಗೂ 89,999 ರೇಂಜ್ನ ಕೊಟ್ಟಿದ್ದೀನಿ. ಸೊ ಇನ್ ಬಿಟ್ವೀನ್ ದಿಸ್ ರೇಂಜ್ ಅಥವಾ ನೀವು ರಿಸರ್ವ್ಸ್ ಅಂಡ್ ಸಪ್ಲೈಸ್ಗೆ ಸಪರೇಟ್ ರೇಂಜ್ ಮೇಂಟೈನ್ ಮಾಡಿದ್ರೆ ಸೊ ಆ ರೇಂಜಲ್ಲಿ ಕೂಡ ನೀವು GLನ ಮೇಂಟೈನ್ ಮಾಡ್ಬೋದು. ಸೊ ನಾನು ಇವಾಗ ರಿಸರ್ವ್ಸ್ ಅಂಡ್ ಸಪ್ಲೈಸ್ಗೆ ಸೊ ಯಾವುದೇ ರೀತಿ GLನ ಮೇಂಟೈನ್ ಮಾಡಿಲ್ಲ, ಸೊ ಅದಕ್ಕೆ ನಾನು ಇದರಲ್ಲೇ ಯಾವುದಾದ್ರೂ ಒಂದು ರೇಂಜ್ನ ಪಿಕ್ ಮಾಡ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ರೇಂಜ್ನೇ ತಗೋಬಹುದು, 1 lakh ಅಂತ ಏನಿದೆ ಸೊ ಈ ರೇಂಜ್ನೇ ಕೂಡ ಮೇಂಟೈನ್ ಮಾಡ್ಬೋದು. ಸೊ ನೋಡಿ ನೋ ರಿಸಲ್ಟ್ ಫೌಂಡ್ ಅಂತ ಬರ್ತಾ ಇದೆ. ಈ ಚಾರ್ಟ್ ಆಫ್ ಅಕೌಂಟ್ ಅಲ್ಲಿ ನಾವು ಯಾವುದೋ GL ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ, ಸೊ ಅದಕ್ಕೆ ಈ ತರ ಇಂಡಿಕೇಟರ್ ತೋರಿಸ್ತಾ ಇದೆ. ಬಟ್ ಸ್ಟಿಲ್ ಯು ಕ್ಯಾನ್ ಸೇವ್ ಇಟ್. ಕ್ಲಿಕ್ ಆನ್ ಎಂಟರ್. ಓಕೆ, ಸೊ ಇವಾಗ ನಿಮಗೆ ವಾರ್ನಿಂಗ್ ಮೆಸೇಜ್ ಬರುತ್ತೆ. ಸಾರಿ 1 lakh ರೈಟ್, 1 lakh. ಓಕೆ, ಸೊ ಇವಾಗ ನಿಮಗೆ ಎಂಟರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ವಾರ್ನಿಂಗ್ ಮೆಸೇಜ್ ಬರುತ್ತೆ, ಅಕೌಂಟ್ ನಾಟ್ ಕ್ರಿಯೇಟೆಡ್ ಇನ್ ಚಾರ್ಟ್ ಆಫ್ ಅಕೌಂಟ್ಸ್. ಸೊ ಈ ತರ ನಿಮಗೆ ಯೆಲ್ಲೋ ಕಲರ್ ಅಲ್ಲಿ ಪಾರ್ಕಿಂಗ್ ಸಿಂಬಲ್ಸ್ ಅಲ್ಲಿ ಯೆಲ್ಲೋ ಕಲರ್ ಅಲ್ಲಿ ಬಂದ್ರೆ ಸೊ ಇಟ್ಸ್ ಅನ್ ವಾರ್ನಿಂಗ್ ಮೆಸೇಜ್. ಸೊ ಸ್ಟಿಲ್ ಯು ಕ್ಯಾನ್ ಪ್ರೊಸೀಡ್. ಸೊ ನೆಕ್ಸ್ಟ್ ಮತ್ತೆ ಎಂಟರ್ ಕ್ಲಿಕ್ ಮಾಡಿ ಸೊ ವಾರ್ನಿಂಗ್ ಮೆಸೇಜ್ ಹೋಗುತ್ತೆ. ನೌ ಯು ಕ್ಯಾನ್ ಸೇವ್ ಇಟ್. ಓಕೆ, ಸೊ ನೀವು ರೆಡ್ ಕಲರ್ ಇಂಡಿಕೇಟರ್ಸ್ ಏನಾದರೂ ಬಂದರೆ ಸೊ ಇಟ್ಸ್ ಅನ್ ಎರರ್, ನೀವೇನೋ ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಗ್ರೀನ್ ಕಲರ್ ಈ ಥರ ಇಂಡಿಕೇಟರ್ ಬಂದರೆ ಸೊ ಇಟ್ ಈಸ್ ಸೇವ್ ಸಕ್ಸಸ್ಫುಲಿ. ಓಕೆ, ಆ್ಯಂಡ್ ಯು ಕ್ಯಾನ್ ಸ್ಟಿಲ್ ಪ್ರೊಸೀಡ್ ಅಂತ. ಓಕೆ, ಸೊ ಇವಾಗ ನಾವು ರಿಟರ್ನಿಂಗ್ಸ್ ಅಕೌಂಟ್ನ ಅಸೈನ್ ಮಾಡಿದ್ವಿ, ಕರೆಕ್ಟ್. ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇದನ್ನ ಎಕ್ಸೆಲ್ ಹಾಕೋಣ. ಸೊ ರಿಟರ್ನಿಂಗ್ಸ್ ಅಕೌಂಟ್ ರೇಂಜ್ ಏನು ಯೂಸ್ ಮಾಡ್ಕೊಂಡಿದ್ವಲ್ಲ ಇದು ಬಿಕಾಸ್ ವಿ ಹ್ಯಾವ್ ಟು ಕ್ರಿಯೇಟ್ ಎ ಸೇಮ್ GL ಅಕೌಂಟ್ ಇನ್ ದ ಸಿಸ್ಟಮ್. ಓಕೆ, ಸೊ ರಿಟರ್ನಿಂಗ್ಸ್ ಅಕೌಂಟ್ನ ಮೇಂಟೈನ್ ಆದ. ಸೊ ಮೇಂಟೈನ್ ಮಾಡಿದ್ಮೇಲೆ ಸೊ ಇದಾದ ತಕ್ಷಣ ಮತ್ತೆ ನೀವು GL ಅಕೌಂಟ್ಸ್ನ ಕ್ರಿಯೇಷನ್ ಮಾಡೋದಕ್ಕಾಗಲ್ಲ, ಬಿಕಾಸ್ ನಾವೇನು ಕಂಟ್ರೋಲಿಂಗ್ ಏರಿಯಾ ಮಾಡಿಲ್ಲ. ಯು ಕ್ಯಾನ್ ಕ್ರಿಯೇಟ್ ಎ GL, ಬಟ್ ಸ್ಟಿಲ್ ನಮಗೆ ಪೋಸ್ಟಿಂಗ್ಸ್ ಮಾಡೋದಕ್ಕಾಗಲ್ಲ. ಸೊ ಪೋಸ್ಟಿಂಗ್ಸ್ ಮಾಡಬೇಕು ಅಂತಂದ್ರೆ ಅಗೇನ್ ನಿಮಗೆ ಫಿಸ್ಕಲ್ ಇಯರ್ ವೇರಿಯಂಟ್ ಬೇಕು, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಬೇಕು, ಟಾಲರೆನ್ಸ್ ಗ್ರೂಪ್ಸ್ ಬೇಕು. ಸೊ ಇದೆಲ್ಲ ಬೇಕು. ಸೊ ಇದೆಲ್ಲ ಮೇಂಟೈನ್ ಮಾಡಿದ್ರೇನೆ ನಿಮಗೆ ಪೋಸ್ಟಿಂಗ್ಸ್ ಮಾಡೋದಕ್ಕಾಗಲ್ಲ. ಓಕೆ, ಆ್ಯಂಡ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಬೇಕು. ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಕೂಡ ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಓಕೆ, ಸೊ ಫಸ್ಟ್ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡೋಣ. ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಟಾಲರೆನ್ಸ್ಗೆ ಹೋಗೋಣ. ಟಾಲರೆನ್ಸ್ ಆದಮೇಲೆ ಫಿಸ್ಕಲ್ ಇಯರ್ ವೇರಿಯಂಟ್ ಆ್ಯಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಓಕೆ, ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ಗೆ ಹೋಗಿ ಸೊ ನೀವು ಅದು ಆಕ್ಸೆಸ್ ಮಾಡೋದಕ್ಕೆ ಟಿ ಕೋಡ್ ಕೂಡ ಯೂಸ್ ಮಾಡ್ಬೋದು, OBC4. ಸೊ ನೀವು ಯಾವ ಥರ OBD4 ಯೂಸ್ ಮಾಡಿದ್ರಲ್ಲ ಇದಕ್ಕೆ OBC4. ಓಕೆ, OBC4 ಯೂಸ್ ಮಾಡ್ಕೊಂಡು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಡಿಫೈನ್ ಮಾಡ್ತೀವಿ. ಸೊ ಮೇನ್ಲಿ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನಾವು ಏನಕ್ಕೆ ಡಿಫೈನ್ ಮಾಡ್ತೀವಿ ಅಂತಂದರೆ, ನೀವು ಪೋಸ್ಟಿಂಗ್ಸ್ ಮಾಡಬೇಕಾದ್ರೆ ಕೆಲವೊಂದು ಫೀಲ್ಡ್ಸಲ್ಲಿ ಇನ್ಪುಟ್ ಕೊಡ್ತಾ ಹೋಗ್ತೀವಿ. ಸೊ ಲೈಕ್ ನಿಮಗೆ ಕಾಸ್ಟ್ ಸೆಂಟರ್ಸ್ ಇರ್ಬೋದು, ಪ್ರಾಫಿಟ್ ಸೆಂಟರ್ಸ್ ಇರ್ಬೋದು, ಪ್ಲಾಂಟ್ ಇರ್ಬೋದು. ಸೊ ಯಾವುದಾದ್ರೂ ಫೀಲ್ಡ್ಸ್ ನಾವು ಏನು ಮಾಡ್ತೀವಿ, ಇನ್ಪುಟ್ ಕೊಡ್ತಾ ಹೋಗ್ತೀವಿ. ಸೊ ಅವಾಗ ನೀವು ಇನ್ಪುಟ್ ಕೊಡಬೇಕಾದ್ರೆ ಅದರಲ್ಲಿ ಯಾವ್ದಾರ ಫೀಲ್ಡ್ ಇರುತ್ತಲ್ಲ, ಪರ್ಟಿಕ್ಯುಲರ್ ಫೀಲ್ಡ್, ಸೊ ಅದನ್ನು ಇಡನ್ ಮಾಡಬೇಕು ಅಂದರೆ ಅಥವಾ ಆ ಫೀಲ್ಡ್ನ ನೀವು ಮ್ಯಾಂಡೇಟರಿ ಫೀಲ್ಡ್ ಮಾಡಬೇಕು ಅಂದರೆ ಸೊ ಅದಕ್ಕೆ ನಾವೇನು ಮಾಡ್ಬೋದು, ಥ್ರೂ ದ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಸೊ ಅದನ್ನು ನಾವು ಚೇಂಜಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಆ ಫೀಲ್ಡ್ ಸ್ಟೇಟಸ್ ವೇರಿಯಂಟಲ್ಲಿ ನೀವು ಏನು ಪ್ರಾಪರ್ಟೀಸಲ್ಲಿ ಏನೇನು ಸೆಟಪ್ ಮಾಡಿರ್ತೀರಾ ಸೊ ಆ ಸೆಟಪ್ ಮಾತ್ರನೇ ನೀವು ಪೋಸ್ಟಿಂಗ್ಸ್ ಮಾಡುವಾಗ ಯೂಸ್ ಮಾಡ್ಕೋಬೋದು. ಓಕೆ, ಸೊ ನೀವೆಲ್ಲದನ್ನು ಕೂಡ ಇಡನ್ ಮಾಡಿದರೆ ಸೊ ಅದು ಯಾವುದನ್ನು ಕೂಡ ಅಲೋ ಮಾಡೋದಿಲ್ಲ, ಎಲ್ಲ ಫ್ರೀಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಪ್ರಾಪರ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಸೆಟಪ್ನ ಮಾಡ್ಕೋಬೇಕು. ಓಕೆ, ಸೊ ನಾರ್ಮಲಿ ರಿಸ್ಟ್ರಿಕ್ಷನ್ಸ್ ಯಾರು ಮಾಡೋದಿಲ್ಲ ಜಾಸ್ತಿ. ಓಕೆ, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ನಾವು ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಇವಾಗ ಬ್ಯಾಕ್ ಹೋಗಿದ್ರೆ ಈ ಸ್ಕ್ರೀನ್ಗೆ
ಸೊ ನಾವು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಅಷ್ಟೇ ಇದನ್ನ ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಇದು GL ಅಕೌಂಟ್ ಅಲ್ವಾ, ನಮಗೆ GL ಅಕೌಂಟ್ ಅಂಡರ್ ಬರಲ್ಲ. ಫೇಸ್ ಸ್ಟೇಟಸ್ ವೇರಿಯಂಟ್ ವಿಲ್ ಬಿಕಮ್ಸ್ ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್ ಅಂಡರ್ ಅಲ್ಲಿ ಸೊ ಲೆಡ್ಜರ್ಸ್ ಇರುತ್ತೆ. ಸೊ ಲೆಡ್ಜರ್ಸ್ ಅಂಡರ್ ಅಲ್ಲಿ ಫೀಲ್ಡ್ಸ್ ಇದೆ ಅಂಡ್ ಡಿಫೈನ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಓಕೆ, ಸೊ ಇದು ಪಾತ್ ಇಲ್ಲಾಂದ್ರೆ OBC ಫಾರ್ಲ್ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಏನಕ್ಕೆ ನಾವು ಕ್ರಿಯೇಟ್ ಮಾಡೋದಂತ ಗೊತ್ತಾಯ್ತಲ್ಲ. ಸೊ ಏನಾದ್ರು ಡೌಟ್ಸ್ ಇದೆಯಾ ಅದರಲ್ಲಿ? No, Abhishek. ಓಕೆ, ಸೊ ಇವಾಗ ನೀವು ಇಂಟ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನೀವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನಾವು ವೇರಿಯಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಸೊ ನಾಟ್ ಓನ್ಲಿ ಓನ್ ಪರ್ಪಸ್, ಡಿಫ್ರೆಂಟ್ ಲೈಕ್ ಜನರಲ್ ಕ್ಯಾಟಗರೀಸ್ ಇರುತ್ತೆ, ಲೈಕ್ ಕಾಸ್ಟ್ ಎಲಿಮೆಂಟ್ಸ್ ರಿಲೇಟೆಡ್ GLs ಇರುತ್ತೆ, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ರಿಲೇಟೆಡ್ GLs ಇರುತ್ತೆ, ಕ್ಲಿಯರಿಂಗ್ GLs ಇರುತ್ತೆ. ಈ ತರ ಸುಮಾರು GLs ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಸಿಸ್ಟಮ್ ಅಲ್ಲಿ. ಸೊ ಆಸ್ ಪರ್ ದಟ್ ನಾವೇನ್ ಮಾಡ್ತೀವಿ, ಗ್ರೂಪಿಂಗ್ಸ್ ಮಾಡ್ತಾ ಹೋಗ್ತೀವಿ. ಸೊ ಆ ತರ ಮಾಡೋದ್ರಿಂದ ನಿಮಗೆ GL ಗ್ರೂಪಿಂಗ್ಸ್ ಕೂಡ ಸಿಗುತ್ತೆ. ಅಂಡ್ ಮೋರ್ ಓವರ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ನ ಸೊ ಯಾವ ತರ ಬೇಕಾದ್ರೂ ನಾವು ಯುಟಿಲೈಸ್ ಮಾಡ್ಕೋಬಹುದು. ಓಕೆ, ಸೊ ಒಂದು ಜನರಲ್ ಕ್ಯಾಟಗರಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸೊ HCL ಮಾಡ್ತಿದ್ವಿ. ಸೊ HCL ಅಲ್ಲಿ ಜನರಲ್ ಅಂತ ಇಟ್ಕೊಳ್ಳಿ. ಓಕೆ, ಸೊ ಜನರಲ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್, ಸೊ ಇದರಲ್ಲಿ ನೀವು ವೇರಿಯಂಟ್ ಅಂಡರ್ ಅಲ್ಲಿ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು. ಸೊ ವೇರಿಯಂಟ್ ಬಂದ್ಬಿಟ್ಟು HCLT ಹಾಕಬೇಕು. ಓಕೆ, ದಿಸ್ ಇಸ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ HCLT. ಓಕೆ, ಓಕೆ, ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದ್ರ ಅಂಡರ್ ಅಲ್ಲಿ ನೀವು ಇದನ್ನ ಸೇವ್ ಮಾಡ್ಕೊಳ್ಳಿ. ಸೊ ಇದ್ರ ಅಂಡರ್ ಅಲ್ಲಿ ನಾವು ಡಿಫ್ರೆಂಟ್ ಗ್ರೂಪಿಂಗ್ಸ್ ನ ಮೇಂಟೈನ್ ಮಾಡಬೇಕು. ಫೀಲ್ಡ್ ಸ್ಟೇಟಸ್ ಗ್ರೂಪ್, ಸೊ ಒಂದು ವೇರಿಯಂಟ್ ಕ್ರಿಯೇಟ್ ಮಾಡಿದ್ವಿ. ಇದ್ರ ಅಂಡರ್ ಅಲ್ಲಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇದರಲ್ಲಿ ನೀವು ಸೆಗ್ರಿಗೇಷನ್ಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಜನರಲ್ ಕ್ಯಾಟಗರಿಗೆ ಯೂಸ್ ಮಾಡ್ತಿದ್ದ, ಐ ಮೀನ್ ಜನರಲ್ ಪರ್ಪಸ್ಗೆ ಅಂದ್ರೆ, ಸೊ ಅವಾಗ ಜನರಲ್ ಓಕೆ, ಸೊ ನೆಕ್ಸ್ಟ್, ಸೊ ಇದೇ ತರ ಫಾರ್ ಎಕ್ಸಾಂಪಲ್ ಅಸೆಟ್ ರಿಲೇಟೆಡ್ಗೆ ಸಪರೇಟ್ ಗ್ರೂಪಿಂಗ್ ಮಾಡ್ತೀರಾ ಅಂದ್ರೆ ಅಸೆಟ್. ಸೊ ಈ ತರ ಗ್ರೂಪಿಂಗ್ ನ ಕೂಡ ಮೇಂಟೈನ್ ಮಾಡ್ಕೋಬಹುದು ನೀವು. ಓಕೆ, ಸೊ ಇಲ್ಲಿ ನೀವು ನ್ಯೂಮರಿಕ್ ಕೂಡ ಕೊಡ್ಬೋದು. ಸೊ ಏನಾದರೂ ಕೊಡ್ಬೋದು. ಸೊ ನಾನು ಜಸ್ಟ್ ಅದೇ ನೇಮ್ಸ್ನ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ. ಓಕೆ, ಸೊ ನೀವು ನೇಮ್ ಕೊಡ್ಬೋದು, ನಂಬರ್ ಕೊಡ್ಬೋದು. ಸೊ ಏನು ಬೇಕಿದ್ರು ಮೇಂಟೈನ್ ಮಾಡ್ಬೋದು 4 ಕ್ಯಾರೆಕ್ಟರ್ಸ್. ಸೊ ನಾವು ಅಸೆಟ್ಸ್ ಆಯ್ತಲ್ವಾ. ಸೊ ಇನ್ನೇನು ಗ್ರೂಪಿಂಗ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ಗೆ ಸಪರೇಟ್ ಗ್ರೂಪಿಂಗ್ಸ್ನ ಯೂಸ್ ಮಾಡ್ತೀವಿ ನಾವು. ಸೊ ಬ್ಯಾಂಕ್, ಓಕೆ, ಬ್ಯಾಂಕ್ ಅಕೌಂಟ್ಸ್. ಸೊ ನೆಕ್ಸ್ಟ್ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಸ್ ಬರುತ್ತೆ ಅಂಡ್ ಮೆಟೀರಿಯಲ್ ಗ್ರೂಪಿಂಗ್ಸ್ ಕೂಡ ಬರುತ್ತೆ. ಮೆಟೀರಿಯಲ್ ರಿಲೇಟೆಡ್ GLs ನ ಕ್ರಿಯೇಟ್ ಮಾಡಿದಾಗ. ಓಕೆ, ಜನರಲ್ ಆಯ್ತು, ಅಸೆಟ್ಸ್ ಆಯ್ತು, ಬ್ಯಾಂಕ್ ಆಯ್ತು, ಎಕ್ಸ್ಪೆನ್ಸಸ್ ಅಕೌಂಟ್ಸ್, ಕಾಸ್ಟ್ ಅಕೌಂಟ್ಸ್ ಬರ್ತಲ್ಲ. ಕಾಸ್ಟ್ ಅಕೌಂಟ್ಸ್, ಸೊ ಕಾಸ್ಟ್ ಅಕೌಂಟ್ಸ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಮೆಟೀರಿಯಲ್ ರಿಲೇಟೆಡ್. ಸೊ MM ರಿಲೇಟೆಡ್ ಬೇಕು ಅಂದ್ರೆ ಮೆಟೀರಿಯಲ್ ರಿಲೇಟೆಡ್ GLs ಕೂಡ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದೆಲ್ಲ MMR ಮಾಡ್ತಾರೆ. ಸೊ ಲೈಕ್ GLs ನಾವು ಕ್ರಿಯೇಟ್ ಮಾಡಬೇಕು. ಸೊ ಆಸ್ ಪರ್ ದ ರಿಕ್ವೈರ್ಮೆಂಟ್ ಅವರು ನಮ್ಗೆ ರಿಕ್ವೈರ್ಮೆಂಟ್ ಕೊಡ್ತಾರೆ. ಸೊ ಯಾವ ತರ GLs ಕೊಡಬೇಕು ಅಂತ. ಸೊ ಬೇಸ್ಡ್ ಆನ್ ದಟ್ ನಾವೇನ್ ಮಾಡ್ತೀವಿ, ಸೊ ಮೆಟೀರಿಯಲ್ GLs ನ ಕ್ರಿಯೇಟ್ ಮಾಡಬೇಕು. ಮೆಟೀರಿಯಲ್ ಅಕೌಂಟ್, ಕನ್ಸಂಪ್ಷನ್ ಅಕೌಂಟ್ಸ್ ಕೂಡ ಬರುತ್ತೆ. ಸೊ ಕನ್ಸಂಪ್ಷನ್ ಅಕೌಂಟ್ ಯಾವಾಗ ಬರುತ್ತೆ ಅಂದ್ರೆ ನಿಮಗೆ ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಅಲ್ಲಿ ವೇರ್ ಹೌಸ್ ಇರ್ತಕ್ಕಂಥ ಮೆಟೀರಿಯಲ್ ಕನ್ಸಂಪ್ಷನ್ಸ್ ಮಾಡಿದಾಗ, ಸೊ ಯು ಹ್ಯಾವ್ ಟು ಪೋಸ್ಟ್ ಅಗೇನ್ಸ್ಟ್ ದ ಮೆಟೀರಿಯಲ್ ಕನ್ಸಂಪ್ಷನ್ GLs. ಓಕೆ, ಸೊ ಅವಾಗ ನಿಮಗೆ ಮೆಟೀರಿಯಲ್ ಕನ್ಸಂಪ್ಷನ್ GLs ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ನಮಗೆ ಅದು ಟೀಮ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ರಿಕ್ವೈರ್ಮೆಂಟ್ ಮೇಲೆ ಮಾಡ್ತೀವಿ. ಓಕೆ, ಸೊ ಅದು ನಮಗೆ ಇವಾಗ ಅದ್ರ ಬಗ್ಗೆ ಏನು ಬೇಕಾಗಿಲ್ಲ. ಓಕೆ, ಅದನ್ನ ಬಿಡಿ. ಸೊ ನೆಕ್ಸ್ಟ್ ಅಸೆಟ್ದು ಕ್ಲಿಯರಿಂಗ್ ಅಕೌಂಟ್ಸ್ ಬರುತ್ತೆ. ಸೊ ಅಸೆಟ್ ಕ್ಲಿಯರಿಂಗ್ ಅಕೌಂಟ್ಗೆ ಸೊ ಇಲ್ಲಾಂದ್ರೆ ಕ್ಲಿಯರಿಂಗ್ ಅಕೌಂಟ್ಗೆ ಒಂದು ಮಾಡ್ಕೊಂಬಾರ್ದು. ಕ್ಲಿಯರಿಂಗ್ ಅಕೌಂಟ್ಸ್ ಇಲ್ಲಿ ಅಸೆಟ್ಗೆ ಸಪ್ರೇಟ್ ಬೇಕು ಅಂದ್ರೆ ಅಸೆಟ್ಗೂ ಕೂಡ ಸಪ್ರೇಟ್ ಕ್ಲಿಯರಿಂಗ್ ಅಕೌಂಟ್ನ ಮೇಂಟೈನ್ ಮಾಡ್ಕೋಬೋದು. ಸೊ ಇದಾದ್ಮೇಲೆ ನಿಮಗೆ ಸೊ ಡಿಫ್ರೆಂಟ್ ಗ್ರೂಪಿಂಗ್ಸ್ ನೀವು ಮಾಡ್ಕೋಬಹುದು. ಅಕೌಂಟ್ಸ್ ಪೇಯಬಲ್ಸ್, ರಿಸೀವಬಲ್ಸ್ ಕೂಡ
ಸಪ್ರೇಟ್ ಗ್ರೂಪಿಂಗ್ಸ್ ಮಾಡ್ಬೋದು. ನಾವು ಲಯಬಿಲಿಟಿ ಗ್ರೂಪಿಂಗ್ಸ್ ಮಾಡಿದ್ದೀವಲ್ಲ, ಸೊ ಅದೇ ಥರ ನೀವು ಮಾಡ್ಬೋದು. ಆ್ಯಂಡ್ ರೀಕನ್ಸಿಲೇಷನ್ ಅಕೌಂಟ್ಸ್ ಬರುತ್ತೆ. ಸೊ ರೀಕನ್ಸಿಲೇಷನ್ ಅಕೌಂಟ್ಸ್ ಕೂಡ ಸಪ್ರೇಟ್ ಗ್ರೂಪಿಂಗ್ ಕೂಡ ಮಾಡ್ಕೋಬೋದು. ಓಕೆ, ಸೊ ರಿಕಾನ್ ಅಕೌಂಟ್ ಅಂತ ಬರುತ್ತೆ. ಸೊ ರೀಕನ್ಸಿಲೇಷನ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಈ ಥರ ಸಪ್ರೇಟ್ ಗ್ರೂಪಿಂಗ್ಸ್ನ ಮಾಡ್ಕೋಬೇಕು. ಸೊ ತುಂಬ ನೀವು ಎಷ್ಟು ಬೇಕಾದರೂ ಗ್ರೂಪಿಂಗ್ಸ್ನ ಮಾಡ್ಕೋಬೋದು. ಸೊ ಆಸ್ ಪರ್ ದ ರಿಕ್ವೈರ್ಮೆಂಟ್. ಸೊ ನಾನು ಇವಾಗ ಜಸ್ಟ್ ಇಷ್ಟು ಮಾಡಿರ್ತೀನಿ. ಸೊ ನೆಕ್ಸ್ಟ್ ಫೀಸಲ್ಲಿ ನಮ್ಗೆ ಏನೋ ರಿಕ್ವೈರ್ಮೆಂಟ್ ಬಂದರೆ ವಿ ಕ್ಯಾನ್ ಕ್ರಿಯೇಟ್. ಓಕೆ, ಸೊ ಇವಾಗ ಜನರಲ್ ಅಕೌಂಟ್ಸ್ಗೆ ಹೋಗ್ತೀನಿ. ಸೊ ಜನರಲ್ ಅಕೌಂಟ್ಸ್ಗೆ ಹೋಗ್ಬಿಟ್ಟು ಫೀಲ್ಡ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಇನ್ಫಾರ್ಮೇಷನ್ ಬರುತ್ತೆ, ಸೊ ನೀವೇನೇನು ಗ್ರೂಪಿಂಗ್ ಪ್ರತಿಯೊಂದಕ್ಕೂ ಈ ಇನ್ಫಾರ್ಮೇಷನ್ಸ್ ಬಂದೇ ಬರುತ್ತೆ. ಕಾಮನ್ ಆಗಿ ಪ್ರತಿಯೊಂದು ಫೀಲ್ಡ್ ಸ್ಟೇಟಸ್ ಗ್ರೂಪ್ಗೂ ಕಾಮನ್ ಆಗಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಜನರಲ್ ಡೇಟಾ ರಿಲೇಟೆಡ್ ಅಕೌಂಟ್ಸ್ಗೆ ಸೊ ಏನಾದರೂ ನೀವು ಸರ್ಪ್ರೈಸ್ ಮಾಡಬೇಕಾ, ಮ್ಯಾಂಡೇಟರಿ ಎಂಟ್ರೀಸ್ ಮಾಡಬೇಕಾ, ಅಂದರೆ ಸರ್ಪ್ರೈಸ್ ಮೀನ್ಸ್ ಸೊ ನೀವು ಅದನ್ನ ಯೂಸ್ ಮಾಡದೇ ಇರ್ತಕ್ಕಂಥದ್ದು. ಸೊ ಇದು ರಿಕ್ವೈರ್ಡ್ ಎಂಟ್ರಿ ಮಾಡಬೇಕಾ ಅಥವಾ ಆಪ್ಷನ್ ಎಲ್ಲ ಇಡಬೇಕಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಸೊ GL ಅಕೌಂಟ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಅದ್ರಲ್ಲಿ ನಿಮಗೆ ಟೆಕ್ಸ್ಟ್ ಮ್ಯಾಂಡೇಟರಿ ಬೇಕು. ಸೊ ಅವಾಗ ಟೆಕ್ಸ್ಟನ್ನು ನೀವೇನು ಮಾಡ್ಬೋದು, ಸೊ ಮ್ಯಾಂಡೇಟರಿ ಎಂಟ್ರಿನ ಮಾಡ್ಬೋದು. ಪೋಸ್ಟಿಂಗ್ ಮಾಡಬೇಕಾದ್ರೆ ವಿತೌಟ್ ಟೆಕ್ಸ್ಟ್ ಸಿಸ್ಟಮ್ ಏನು ಮಾಡುತ್ತೆ, ಪೋಸ್ಟಿಂಗ್ಸ್ನ ಅಲೋ ಮಾಡೋದಿಲ್ಲ. ಸೊ ಟೆಕ್ಸ್ಟ್ನ ಮ್ಯಾಂಡೇಟರಿ ಮಾಡ್ಕೋಬೋದು ನೀವು. ಓಕೆ, ಸೊ ಆಮೇಲೆ ರೆಫರೆನ್ಸ್ ಬೇಕು ಅಂತಂದರೆ ಸೊ ರೆಫರೆನ್ಸ್ದು ಕೂಡ ಮ್ಯಾಂಡೇಟರಿನ ಮಾಡ್ಕೋಬೋದು. ಸೊ ಸೇವ್ ಇಟ್. ಸೊ ನೆಕ್ಸ್ಟ್ ಇದೇ ಥರ ತುಂಬ ಇರುತ್ತೆ. ಸೊ ನಾಟ್ ಓನ್ಲಿ ಜನರಲ್. ಸೊ ಅಡಿಷನಲ್ ಅಕೌಂಟ್ ಅಸೈನ್ಮೆಂಟ್ಸ್ ಕೂಡ ಹೋದರೆ ನಿಮಗೆ ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್ಸ್ ಎಲ್ಲ ಬರುತ್ತಲ್ಲ. ಸೊ ಅದರಲ್ಲಿ ನಿಮಗೆ ಯಾವುದನ್ನ ಮ್ಯಾಂಡೇಟರಿ ಮಾಡ್ಕೋಬೇಕು, ಸೊ ಆ ಗ್ರೂಪ್ನ ಅಥವಾ ಆ ಪರ್ಟಿಕ್ಯುಲರ್ ಇದನ್ನ ಮ್ಯಾಂಡೇಟರಿ ಮಾಡ್ಕೋಬೋದು. ಓಕೆ, ಸೊ ನಾವು ಇವಾಗ ಕಾಸ್ಟ್ ಬುಕ್ ಮಾಡ್ತಾ ಇದೀವಿ ಅಂದರೆ ಕಾಸ್ಟ್ ರಿಲೇಟೆಡ್ GLಸ್ಗೆ ಕಾಸ್ಟ್ ಸೆಂಟರ್ ಕಾಮನ್ ಆಗಿ ಯೂಸ್ ಮಾಡೇ ಮಾಡ್ತೀವಿ. ಸೊ ಅವಾಗ ನಾವು ಕಾಸ್ಟ್ ಸೆಂಟರ್ಸ್ನ ಮ್ಯಾಂಡೇಟರಿ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇದು ಕಾಸ್ಟ್ ಅಕೌಂಟ್ಸ್. ಓಕೆ, ಸೊ ಈ ಕಾಸ್ಟ್ ಅಕೌಂಟ್ಸ್ಗೆ ನೋಡಿ ಫೀಲ್ಡ್ ಸ್ಟೇಟಸ್ ನಾನು ಕಾಸ್ಟ್ ಸೆಂಟರ್ಸ್ನ ಮ್ಯಾಂಡೇಟರಿ ಮಾಡ್ತೀನಿ. ಸೊ ಇಲ್ಲಿ ಕಾಸ್ಟ್ ಸೆಂಟರ್ಸ್ನ ಮ್ಯಾಂಡೇಟರಿ ಮಾಡಿದ್ಮೇಲೆ ಸೊ ವಿತೌಟ್ ಕಾಸ್ಟ್ ಸೆಂಟರ್ ಏನಾಗುತ್ತೆ, ಸಿಸ್ಟಮ್ ನಿಮಗೆ ಪೋಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ಓಕೆ, ಸೊ ಐ ವಿಲ್ ಸೇವ್ ಇಟ್. ಓಕೆ, ಆ್ಯಂಡ್ ರೆವಿನ್ಯೂ ಒಂದು ಅಕೌಂಟ್, ರೆವಿನ್ಯೂ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡ್ತೀನಿ. ಸೊ ರೆವಿನ್ಯೂಗೆ ಪ್ರಾಫಿಟ್ ಸೆಂಟರ್ ಮ್ಯಾಂಡೇಟರಿ ಮಾಡೋಣ. ಓಕೆ, so revenue accounts, I will save this, select this and field status group ಅಲ್ಲಿ ಸೊ ರೆವಿನ್ಯೂ ಅಕೌಂಟ್ಗೆ ನಾನು ಏನು ಮಾಡ್ತೀನಿ, ಪ್ರಾಫಿಟ್ ಸೆಂಟರ್ಸ್ನ ಮ್ಯಾಂಡೇಟರಿ ಮಾಡ್ತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ, ವಿತೌಟ್ ಪ್ರಾಫಿಟ್ ಸೆಂಟರ್ ಏನಾಗುತ್ತೆ, ಸಿಸ್ಟಮು ಪೋಸ್ಟಿಂಗ್ಸ್ ಮಾಡೋದಕ್ಕೆ ಬಿಡೋದಿಲ್ಲ ನಮಗೆ. ಸೊ ಈ ಥರ ಸುಮಾರು ಇದೆ ಕಾಸ್ಟ್ ಆಬ್ಜೆಕ್ಟ್ಸ್ ಅಂತ ಬಂದಾಗ. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ನಾವೇನು ಮಾಡ್ತೀವಿ, ಸರ್ಪ್ರೈಸ್ ಅಂಡ್ ಮ್ಯಾಂಡೇಟರಿ ಎಂಟ್ರಿನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ಲಿ ನಮಗೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ, ಸೊ ಬೇಸ್ಡ್ ಆನ್ ದಟ್ ನಾವೇನು ಮಾಡ್ತೀವಿ, ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಪರ್ಟಿಕ್ಯುಲರ್ಲಿ ಮೇಂಟೈನ್ ಮಾಡಲೇಬೇಕು ಅದನ್ನ ಅಂತ ಇಲ್ಲ. ಸೊ ಇವಾಗ ಇದು ಕ್ರಿಯೇಷನ್ಸ್ ಆಯ್ತಲ್ಲ, ಸೊ ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ಇದನ್ನ ಅಸೈನ್ ಮಾಡಬೇಕು ಕಂಪನಿ ಕೋಡ್ಗೆ. ಅಸೈನ್ ಕಂಪನಿ ಕೋಡ್ ಟು ಫೀಲ್ಡ್ ಸ್ಟೇಟಸ್ ವೇರಿಯಂಟ್. ಯಾವುದು ಕಂಪನಿ ಕೋಡು, HCLT. ಸೊ HCLT ಕಂಪನಿ ಕೋಡ್ಗೆ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಆಲ್ಸೋ ವಿ ಹ್ಯಾವ್ ಕ್ರಿಯೇಟೆಡ್ HCLT. ಓಕೆ, ಎಂಟರ್ ಅಂಡ್ ಸೇವ್ ಇಟ್. ಸೇವ್ ಇಟ್ ಅಂಡ್ ದ TR. ಓಕೆ, ಸೊ ಇವಾಗ ನಾವು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಕೂಡ ಕ್ರಿಯೇಟ್ನ ಮಾಡಿದ್ವಿ. ಸೊ HCLT. ಓಕೆ, ಸೊ ನೀವು ಏನೇನು ಫೀಲ್ಡ್ ಸ್ಟೇಟಸ್ ಗ್ರೂಪ್ ಮಾಡಿದ್ರಲ್ಲ, ಸೊ ಆ ಗ್ರೂಪ್ ಕೂಡ ನೀವು ಬೇಕು ಅಂದರೆ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡು ನೀವು ಸೇವ್ ಮಾಡಿ ಇಟ್ಕೋಬೋದು. ಓಕೆ, ಫಾರ್ ಯುವರ್ ರೆಫರೆನ್ಸ್. ಸೊ ಇಲ್ಲ ನಿಮಗೆ ನೆನಪಿರುತ್ತೆ, ವಿಡಿಯೋ ನೋಡ್ಕೊಂಡು ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು. ಸೊ ಡಿಫೈನ್ಗೆ ಹೋಗಿ, ಸೊ ನಮ್ಮದು ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಯಾವುದು, HCLT. ಎಂಟರ್, ಸೆಲೆಕ್ಟ್ ದಿಸ್ ಫೀಲ್ಡ್ ಸ್ಟೇಟಸ್ ಗ್ರೂಪ್. ಸೊ ಇದನ್ನ ಕಾಪಿ ಕೂಡ ಮಾಡ್ಕೋಬೋದು. ಸೊ ಓಕೆ, ಕಾಪಿ ದಿಸ್. ಸೊ ಇಲ್ಲ ಅಂದರೆ ಲೆಟ್ ಮೀ ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಫೀಲ್ಡ್ ಸ್ಟೇಟಸ್ ವೇರಿಯಂಟಲ್ಲಿ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಇದು. ಓಕೆ, ಸಾರಿ. ಸೊ ಇವಾಗ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಆಯಿತು. ಸೊ ನೆಕ್ಸ್ಟ್ ನಾವು ಫಿಸ್ಕಲ್ ಇಯರ್ ವೇರಿಯಂಟ್ನ ಮೇಂಟೈನ್ ಮಾಡಬೇಕು, ಟೋಲ್ ರೇಂಜ್ನ ಮೇಂಟೈನ್ ಮಾಡಬೇಕು, ಆ್ಯಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನ ಕೂಡ ಮೇಂಟೈನ್ ಮಾಡಬೇಕು. ಓಕೆ, ಲೆಟ್ ಮಿ ಮೇಂಟೈನ್ ಫಿಸ್ಕಲ್ ಇಯರ್ ಅಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಟುಡೇ. ಫಿಸ್ಕಲ್ ಇಯರ್ ವೇರಿಯಂಟ್. ಓಕೆ, ಸೊ ನೀವಾಗ ಫಿಸ್ಕಲ್ ಇಯರ್ ವೇರಿಯಂಟ್ನ SIMGಗೆ ಹೋಗಿ, ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ನಮ್ಮದು GL ಅಕೌಂಟ್ ಮುಗಿದಿದೆಯಲ್ಲ, ಕ್ಲೋಸ್ ಇಟ್. ಗೋ ಟು ದ ಗ್ಲೋಬಲ್ ಸೆಟ್ಟಿಂಗ್ಸ್. ಓಕೆ, ಗ್ಲೋಬಲ್ ಸೆಟ್ಟಿಂಗ್ಸಲ್ಲಿ
ಲೆಡ್ಜರ್ಗೆ ಹೋಗ್ಬೇಕು. ಸೊ ಅಂಡರ್ ಲೆಡ್ಜರ್ ನಿಮಗೆ ಫಿಸಿಕಲ್ ಇಯರ್ ವೇರಿಯಂಟ್ ಆಪ್ಷನ್ ಬರುತ್ತೆ. ಇಟ್ ಇಸ್ ಲೋಡಿಂಗ್. ಓಕೆ, ಸೊ ಮೀನ್ ವೈಲ್ ಓಪನ್ ಆಯ್ತಲ್ಲ. ಸೊ ಇದರಲ್ಲಿ ನೀವು ಫಿಸಿಕಲ್ ಇಯರ್ ಆ್ಯಂಡ್ ಪೋಸ್ಟಿಂಗ್ ಪೀರಿಯಡ್, ಸೊ ಮೇಂಟೈನ್ ಫಿಸಿಕಲ್ ಇಯರ್ ವೇರಿಯಂಟ್. ಸೊ ಫಿಸಿಕಲ್ ವೇರಿಯಂಟ್ ಅಂದರೆ ಗೊತ್ತಾ ನಮಗೆ ಏನು ಫಿಸಿಕಲ್ ಇಯರ್ ವೇರಿಯಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಲೈಕ್ ನೀವು ನೋಡಿ, ಸೊ ಫಿಸಿಕಲ್ ಇಯರ್ ವೇರಿಯಂಟ್ ಬಂದ್ಬಿಟ್ಟು ಡಿಫ್ರೆಂಟ್ ವೇರಿಯಂಟ್ಸ್ ಇದೆ ಇಲ್ಲಿ. ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ವೇರಿಯಂಟ್ಸ್ ಇದೆ, ಕೆಲವೊಂದೆಲ್ಲ ಸಿಸ್ಟಮಲ್ಲಿ ಬೇರೆಯವರು ಡಿಫೈನ್ ಮಾಡೋ ವೇರಿಯಂಟ್ಸ್ ಕೂಡ ಇದೆ. ಓಕೆ, ಸೊ ನಾರ್ಮಲ್ ಆಗಿ ಏನಾಗುತ್ತೆ, ಸ್ಟ್ಯಾಂಡರ್ಡ್ ವೇರಿಯಂಟ್ ಬಂದ್ಬಿಟ್ಟು V3 ವೇರಿಯಂಟ್ ಯೂಸ್ ಮಾಡ್ತೀವಿ ನಾವು. ಸೊ V3 ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಫಿಸಿಕಲ್ ಇಯರ್ ವೇರಿಯಂಟ್ ಇರುತ್ತೆ. ಓಕೆ, ಪೊಸಿಷನ್ ಹೋಗಿ V3. ಓಕೆ, ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಿಸಿಕಲ್ ಇಯರ್ ವೇರಿಯಂಟ್. ಸೊ ಇದು ಸ್ಟ್ಯಾಂಡರ್ಡ್ ಫಿಸಿಕಲ್ ಇಯರ್ ವೇರಿಯಂಟ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ನೀವು ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ವೇರಿಯಂಟ್ನ ಕ್ರಿಯೇಟ್ ಮಾಡಿದ್ರೆ ಸೊ ಆ ವೇರಿಯಂಟ್ನ ಕೂಡ ಯೂಸ್ ಮಾಡ್ಕೋಬೋದು. ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಇದು ವೇರಿಯಂಟ್ನ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಇಂಡಿಯಾದಲ್ಲಿ ಇವಾಗ ನಾವು ಇರೋದ್ರಿಂದ ಇಂಡಿಯನ್ ಫಿಸಿಕಲ್ ಇಯರ್ ಯಾವುದಿದೆ, ಸೊ ಆ ಫಿಸಿಕಲ್ ಇಯರ್ನ ಫಾಲೋ ಮಾಡಬೇಕು ಅಂತಂದರೆ ಸೊ ಇಂಡಿಯನ್ ಫಿಸಿಕಲ್ ಇಯರ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಇಸ್ ದ ಇಂಡಿಯನ್ ಫಿಸಿಕಲ್ ಇಯರ್? ಸೊ ಯಾವ ಮಂತಿಂದ ಯಾವ ಮಂತ್ವರೆಗೂ ಇರುತ್ತೆ. ಸೊ ಇವಾಗ ಕರೆಂಟ್ ಫಿಸಿಕಲ್ ಇಯರ್ ಯಾವುದು? ಸೊ ಕರೆಂಟ್ ಫಿಸಿಕಲ್ ಇಯರ್ ಬಂದ್ಬಿಟ್ಟು ನಿಮಗೆ ಇವಾಗ 2025 ಎಂಡಲ್ಲಿ ಇದೀವಿ ನಾವು, ಕರೆಕ್ಟ್. ಸೊ 25 ಎಂಡ್ ಅಂದರೆ ಬಿಕಾಸ್ ಮಾರ್ಚಲ್ಲಿ ಇದ್ದೀವಿ, ಸೊ ಮಾರ್ಚಲ್ಲಿಂದ 25 ಎಂಡಲ್ಲಿ ಇದ್ದೀವಿ. ಸೊ ಏಪ್ರಿಲ್ ಟು ಮಾರ್ಚ್ ನಮ್ಮದು ಫಿಸಿಕಲ್ ಇಯರ್ ರನ್ ಆಗುತ್ತೆ. ಸೊ ಏಪ್ರಿಲ್ ಟು ಮಾರ್ಚ್ ಬಂದ್ಬಿಟ್ಟು ನಿಮಗೆ ಫಿಸಿಕಲ್ ಇಯರ್ ಕ್ಯಾಲೆಂಡರ್ ಏನು ರನ್ ಆಗುತ್ತೋ ಸೊ ಅದು ಫಿಸಿಕಲ್ ಇಯರ್ ಆಗಿರುತ್ತೆ. ಸೊ ಆಸ್ ಪರ್ ದ ಪೀರಿಯಡ್ ಹೇಳ್ತಾ ಇರೋದು ನಾನು. ಓಕೆ, ಆ್ಯಂಡ್ ಫಿಸಿಕಲ್ ಇಯರ್ ಎಂಡಲ್ಲಿ ನಾವು 2025 ಅಲ್ಲಿ ಇದ್ದೀವಿ. ಸೊ ನೀವು ಇವಾಗ V3 ಫಾಲೋ ಮಾಡಿದ್ರೆ ಸೊ ಇಲ್ಲೇನು ಆಲ್ರೆಡಿ ಮೇಂಟೈನ್ ಮಾಡಿದ್ದಾರೆ ಸೊ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಟು ಡೂ ದ ಚೇಂಜಸ್ ಯು ಕ್ಯಾನ್ ಡೂ ದ ಚೇಂಜಸ್ ಆಸ್ ವೆಲ್. ಓಕೆ, ಸೊ ನೀವು ಚೇಂಜಸ್ ಬೇಕು ಅಂದರೆ ಚೇಂಜಸ್ನು ಕೂಡ ಮಾಡ್ಕೋಬೋದು. ಓಕೆ, ಸೊ ಇವಾಗ 12 ಪೀರಿಯಡ್ಸೇ ಇರೋದು ನಮಗೆ ನಾರ್ಮಲ್ ಆಗಿ ಇಯರಲ್ಲಿ. ಸೊ ಆ 12 ಪೀರಿಯಡ್ಸ್ ಕರೆಕ್ಟ್ ಆಗಿದೆ. ಸೊ ನೋ ನೀಡ್ ಟು ಚೇಂಜಸ್. ಆ್ಯಂಡ್ ನಂಬರ್ ಆಫ್ ಸ್ಪೆಷಲ್ ಪೋಸ್ಟಿಂಗ್ ಪೀರಿಯಡ್ಸ್ ಅಂತ ಬರುತ್ತೆ. ಸೊ ಅದು 4 ಇರುತ್ತೆ. ಸೊ SAP ಪ್ರೊವೈಡ್ ಮಾಡಿರೋದು ಇದು 4 ಸ್ಪೆಷಲ್ ಪೋಸ್ಟಿಂಗ್ ಪೀರಿಯಡ್ಸ್ನ ನಾವು ಯೂಸ್ ಮಾಡ್ಬೋದು. ಏನಕ್ಕೋಸ್ಕರ ಸ್ಪೆಷಲ್ ಪೋಸ್ಟಿಂಗ್ ಪೀರಿಯಡ್ಸ್ನ ಯೂಸ್ ಮಾಡೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಈ 12 ಪೀರಿಯಡ್ಸಲ್ಲಿ ನಿಮ್ಮ ಪೋಸ್ಟಿಂಗ್ಸ್ನ ಕಂಪ್ಲೀಟ್ ಮಾಡಿಲ್ಲ ಅಂದಾಗ ಸೊ ನೀವು ಸ್ಪೆಷಲ್ ಪೋಸ್ಟಿಂಗ್ ಪೀರಿಯಡ್ಸ್ ಏನಿರುತ್ತೋ ಸೊ ಆ ಪೀರಿಯಡ್ಸ್ನ ಯೂಸ್ ಮಾಡಿಕೊಂಡು ಪೋಸ್ಟಿಂಗ್ಸ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ನಿಮಗೆ ಸ್ಪೆಷಲ್ ಪೋಸ್ಟಿಂಗ್ಸ್ ಪೀರಿಯಡ್ ಕಾನ್ಸೆಪ್ಟ್ ಇರೋದು SAPಲಿ. ಓಕೆ, ಸೊ ಇದು ಸ್ಪೆಷಲ್ ಪೋಸ್ಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ಸ್ ಮೇಯ್ನಾಗಿ ನಿಮಗೆ ಯಾವಾಗ ಬ್ಯಾಕ್ಲಾಗ್ ಎಂಟ್ರೀಸ್ ಕ್ಲಿಯರ್ ಆಗಿರಲ್ಲ ಸೊ ಅವಾಗ ಮಾತ್ರನೇ ಸೊ ಯೂಸ್ ಮಾಡ್ಕೊತೀವಿ. ಸೊ ಇಲ್ಲಾಂದರೆ ಈ ಸ್ಪೆಷಲ್ ಪೋಸ್ಟಿಂಗ್ ಪೀರಿಯಡ್ನ ನಾವು ಯೂಸ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಎಕ್ಸ್ಟ್ರಾ ಪೀರಿಯಡ್ಸ್ ಬಂದ್ಬಿಟ್ಟು 4 ಪೀರಿಯಡ್ಸ್ ಇದೆ. ಏನಕ್ಕೆ ಅಂದರೆ ಸೊ ಇದು ಬಿಫೋರ್ ಆಡಿಟಿಂಗ್ ಎಂಟ್ರೆಸ್ ಇರುತ್ತೆ ಅಥವಾ ನಿಮಗೆ ಸೊ ಬ್ಯಾಕ್ಲಾಗ್ ಎಂಟ್ರೆಸ್ ಇರುತ್ತೆ. ಓಕೆ, ಸೊ ಆಮೇಲೆ ನಿಮಗೆ ಫಸ್ಟ್ ಇಯರ್ ಎಂಡ್ ಕ್ಲೋಸ್ ಆದಮೇಲೆ ಕೂಡ ಸೊ ನೀವು ಎಂಟ್ರೆಸ್ನ ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಆ ಥರ ಇದ್ದಾಗ ನೀವೇನಾಗುತ್ತೆ, ಸೊ ಪ್ರಾವಿಷನ್ಸ್ ಇರುತ್ತಲ್ವಾ, ಸೊ ಇವಾಗ ಟ್ಯಾಕ್ಸ್ ರಿಲೇಟೆಡ್ ಆಗಿರ್ಬೋದು, ಫೈನಾನ್ಷಿಯಲ್ ಅಕೌಂಟಿಂಗ್ ಇದು ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಪೋಸ್ಟಿಂಗ್ ಮಾಡೋದಕ್ಕಾಗಿರ್ಬೋದು. ಸೊ ಇದಕ್ಕೆಲ್ಲ ನಾವೇನು ಮಾಡ್ತೀವಿ, ಸೊ ಈ ಪೀರಿಯಡ್ಸ್ನ ಯೂಸ್ ಮಾಡ್ಕೊತೀವಿ. ಈ ಪೀರಿಯಡ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪೋಸ್ಟಿಂಗ್ಸ್ನ ಮಾಡ್ತಾ ಹೋಗ್ತೀವಿ ಸಿಸ್ಟಮಲ್ಲಿ. ಓಕೆ, ಸೊ ಇದರಲ್ಲಿ ನೀವು ನೋಡ್ಬೋದು ಪೀರಿಯಡ್ಸ್ಗೆ ಹೋಗ್ಬಿಟ್ಟು ಪೀರಿಯಡ್ಸ್ ಕೂಡ ಚೆಕ್ ಮಾಡ್ಬೋದು ಯಾವ್ಯಾವ ಪೀರಿಯಡ್ ಇದೆ ಅಂತ. ಸೊ ಇದು V3 ಆಗಿರೋದ್ರಿಂದ ಸ್ಟ್ಯಾಂಡರ್ಡ್ ಆಲ್ರೆಡಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ನೀವು ಬೇಕು ಅಂದರೆ ಸಪ್ರೇಟಾಗಿ ಕೂಡ ಮೇಂಟೈನ್ ಮಾಡ್ಬೋದು, ಬಟ್ ಮೇಂಟೈನ್ ಮಾಡುವಾಗ ಇದೇ ಥರ ಇರಬೇಕು ಪೀರಿಯಡ್. ಓಕೆ, ಸೊ ಏನಕ್ಕೆ ಇದೇ ಥರ ಇರಬೇಕು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನಾವು ಇವಾಗ ಇಂಡಿಯನ್ ಫಿಸಿಕಲ್ ಇಯರಲ್ಲಿ ಇದ್ದೀವಿ. ಸೊ ಇಂಡಿಯನ್ ಫಿಸಿಕಲ್ ಇಯರ್ ಪ್ರಕಾರ ಸೊ ನಮ್ಮದು ಫಸ್ಟ್ ಪೀರಿಯಡ್ ಯಾವ ಮಂತ್ ಬರುತ್ತೆ? ಏಪ್ರಿಲ್. ಓಕೆ, ಸೊ ಏಪ್ರಿಲ್ ಮಂತ್ ಬರುತ್ತೆ. ಆಸ್ ಪರ್ ದ ಕ್ಯಾಲೆಂಡರ್ ಏಪ್ರಿಲ್ ಮಂತು ಎಷ್ಟನೇ ತಿಂಗಳದು? 4th month. ಸೊ 4th ಮಂತ್. ಸೊ 4th ಮಂತ್ ಡೇಸ್ ಬಂದ್ಬಿಟ್ಟು 4th ಮಂತಲ್ಲಿ ಏಪ್ರಿಲಲ್ಲಿ 30 ಡೇಸ್ ಇರುತ್ತೆ. ಸೊ ಇದು ನಮಗೆ ಫಸ್ಟ್ ಪೀರಿಯಡ್ ಆಸ್ ಪರ್ ದ ಫಿಸಿಕಲ್ ವೇರಿಯಂಟ್. ಓಕೆ, ಸೊ ಫಸ್ಟ್ ಪೀರಿಯಡ್ ಇರುತ್ತೆ. ಆ್ಯಂಡ್ ಇಯರ್ ಶಿಫ್ಟಿಂಗ್ ಇರುತ್ತಾ? ನೋ, ಇಯರ್ ಶಿಫ್ಟಿಂಗ್ ಇರೋದಿಲ್ಲ. ಏನಕ್ಕೆ ಅಂದರೆ ಸೊ ನಾವು 2026ಅಲ್ಲಿ ನಾವು ಫಿಸಿಕಲ್ ಇಯರ್ ವೇರಿಯಂಟ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸೊ ನಮ್ಗೆ ಆಸ್ ಪರ್ ದ ಕ್ಯಾಲೆಂಡರ್ ನಾವು 2026ಅಲ್ಲೇ ಇರ್ತೀವಿ. ಓಕೆ, ಬಟ್ 2025 ಯೂಸ್ ಮಾಡ್ತಾ ಇದ್ದೀರಾ ಅಂತ ಇಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು 25ಅಲ್ಲಿ ಇದ್ದೀರಾ ಅಂದರೆ ನೀವು 25 ಏಪ್ರಿಲ್ ಫಸ್ಟ್ಗೆ ನಿಮ್ಮದು ಫಸ್ಟ್ ಫಿಸಿಕಲ್ ಇಯರ್ ಆಗಿರುತ್ತೆ, ಬಟ್ ನೆಕ್ಸ್ಟ್ 26ಗೆ ಆಗಿರುತ್ತೆ. ಬಟ್ ಇವಾಗ ನಾವು 25ಅಲ್ಲಿ ಇದ್ದೀವಿ ಅಂದರೆ ಸೊ ಇದು 26 ಆಗಿರುತ್ತೆ. ಬಟ್ ಇವಾಗ ನಾವು 26 ಫಸ್ಟ್ ಪೀರಿಯಡ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ನೀವು 26ಅಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ಇವಾಗ 2026 ಸೊ ಕರೆಂಟ್ ಫಸ್ಟ್ ಪೀರಿಯಡ್ ಫಿಸಿಕಲ್ ಇಯರ್ ಬಂದ್ಬಿಟ್ಟು 1 ಇರುತ್ತೆ ನಮಗೆ. ಸೊ ಇದು ನಮಗೆ ಪೀರಿಯಡ್ ಆಗಿರುತ್ತೆ ಫಿಸಿಕಲ್ ಇಯರ್ ಪ್ರಕಾರ. ಬಟ್ ನಿಮಗೆ 12th ಪೀರಿಯಡ್ ಲಾಸ್ಟ್ ಮಂತ್ದು
ಸೊ ಲಾಸ್ಟ್ ಇಯರ್ದು. ಸೊ ಯಾವಾಗಿರುತ್ತೆ, ಮಾರ್ಚಲ್ಲಿ ಇರುತ್ತೆ. ಇವಾಗ ನಾವು ಮಾರ್ಚಲ್ಲಿ ಇದ್ದೀವಿ ಅಂತಂದರೆ, ಸೊ ಇದು ನಮಗೆ 12th ಪೀರಿಯಡ್ ಆಗಿರುತ್ತೆ. ಕರೆಕ್ಟ್, 2025 ಫಿಸ್ಕಲ್ ಇಯರ್ಗೆ 12th ಪೀರಿಯಡ್ ಆಗಿರುತ್ತೆ. ಸೊ ಇದು ನಿಮಗೆ ಇಯರ್ ಶಿಫ್ಟಿಂಗ್ ಪ್ರೀವಿಯಸ್ ಫಿಸ್ಕಲ್ ಇಯರಲ್ಲಿ ಇದೆ. ಸೊ ಅವಾಗ -1 ಇರುತ್ತೆ. ಸೊ ಬಿಕಾಸ್ ಪ್ರೀವಿಯಸ್ ಫಿಸ್ಕಲ್ ಇಯರಲ್ಲಿ ಇರೋದ್ರಿಂದ ಇಟ್ ವಿಲ್ ಬಿ -1. ಓಕೆ, ಸೊ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ನೆಕ್ಸ್ಟ್ ಫಿಸ್ಕಲ್ ಇಯರ್ನ ಓಪನ್ ಮಾಡಿದಾಗ ಸೊ ಇದೇ ಥರ ಅಗೈನ್ ಓಪನ್ ಆಗುತ್ತೆ. ನೀವೇನು ಪೀರಿಯಡ್ಸ್ನ ಕೊಟ್ಟಿರ್ತೀರಾ ಸೇಮ್ ಇದೇ ಥರ ಓಪನ್ ಆಗುತ್ತೆ. ಸೊ ಆ್ಯಂಡ್ ಮಂತ್ ವೈಸು ಇಲ್ಲಿ ಡೇಸ್ ಕೂಡ ಮೇಂಟೈನ್ ಮಾಡಿದ್ವಿ. ಸೊ ಲೈಕ್ ಜಾನ್ಗೆ 31 ಡೇಸ್, ಆ್ಯಂಡ್ ಫೆಬ್ಗೆ 28 ಡೇಸ್, ಆ್ಯಂಡ್ ಅಗೇನ್ ಮಾರ್ಚ್ಗೆ, ಏಪ್ರಿಲ್ಗೆ ಎಷ್ಟು, ಆ್ಯಂಡ್ ಮೇಗೆ. ಸೊ ಈ ಥರ ನಿಮಗೆ ಸೊ ಡೇಸ್ ಕೂಡ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಟೆಕ್ಸ್ಟ್. ಸೊ ಪೀರಿಯಡ್ ಟೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್ ನಾವು ಯೂಸ್ ಮಾಡ್ತೀವಲ್ಲ, ಜಾನ್, ಫೆಬ್ ಅಂತ. ಸೊ ಅದನ್ನು ಕೂಡ ಇಲ್ಲಿ ಮೇಂಟೈನ್ ಮಾಡ್ಕೋಬೋದು. ಸೊ ಲ್ಯಾಂಗ್ವೇಜ್ ಹಾಕ್ಬಿಟ್ಟು ಪೀರಿಯಡ್ ಟೆಕ್ಸ್ಟ್ನ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಇದು ಯಾವುದು ನಿಮಗೆ ಮ್ಯಾಂಡೇಟರಿ ಅಲ್ಲ. ಸೊ ಇಫ್ ಯು ವಾಂಟ್ ಟು ಮೇಂಟೈನ್, ಯು ಕ್ಯಾನ್ ಮೇಂಟೈನ್. ಆ್ಯಂಡ್ ಶಾರ್ಟ್ ಆ್ಯಂಡ್ ಫಿಸ್ಕಲ್ ಇಯರ್ ಇದ್ದಾಗ ಕೂಡ ನೀವು ಶಾರ್ಟ್ ಆ್ಯಂಡ್ ಫಿಸ್ಕಲ್ ಇಯರ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಅವಾಗ ನಿಮಗೆ ಶಾರ್ಟ್ ಆ್ಯಂಡ್ ಫಿಸ್ಕಲ್ ಇಯರ್ ಯೂಸ್ ಮಾಡ್ತೀರಿ ಅಂತಂದರೆ ಸೊ V3 ಯೂಸ್ ಮಾಡೋದಕ್ಕಾಗಲ್ಲ. ಸೊ ಬೇರೆದನ್ನ ಫಿಸ್ಕಲ್ ಇಯರ್ ಇದನ್ನ ಕ್ರಿಯೇಟ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಆಲ್ರೆಡಿ V3 ಸ್ಟ್ಯಾಂಡರ್ಡ್ ಫಿಸ್ಕಲ್ ಇಯರ್ಗೋಸ್ಕರ ಯೂಸ್ ಮಾಡ್ತಾ ಇದೀವಲ್ವಾ. ಸೊ ಶಾರ್ಟ್ ಆನ್ಗೋಸ್ಕರ ಒಂದು ವೇರಿಯಂಟ್ನ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಶಾರ್ಟ್ ಆನ್ ಫಿಸ್ಕಲ್ ಇಯರ್ಸ್ ಯಾವಾಗ ಬರುತ್ತೆ ಅಂದರೆ, ಇವಾಗ ನೋಡಿ, ನಾವು ಆಸ್ ಪರ್ ದ ಇಂಡಿಯನ್ ಫಿಸ್ಕಲ್ ಇಯರ್ ಲಾಸ್ಟ್ ಪೀರಿಯಡಲ್ಲಿ ಇದೀವಿ. ನಾವು 12th ಪೀರಿಯಡಲ್ಲಿ ಇದ್ದೀವಿ. 12th ಪೀರಿಯಡಲ್ಲಿಂದ ನಾವು ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ನಮಗೇನಾಗುತ್ತೆ, ಒಂದು ಪೀರಿಯಡ್ ಶಾರ್ಟ್ ಆನ್ ಅಲ್ವಾ, 26 ಫಿಸ್ಕಲ್ ಇಯರ್ಗೆ ಒಂದು ಪೀರಿಯಡ್ ಶಾರ್ಟ್. ಸೊ ಅವಾಗ ನಾವೇನು ಮಾಡ್ತೀವಿ, ಶಾರ್ಟ್ ಆನ್ ಫಿಸ್ಕಲ್ ಇಯರ್ ಅಂತ ಹೇಳ್ಬಿಟ್ಟು ಒಂದು ಫಿಸ್ಕಲ್ ಇಯರ್ನ ಕ್ರಿಯೇಟ್ ಮಾಡಿಕೊಂಡು ವೇರಿಯಂಟ್ನ ಒನ್ಲಿ ದಿಸ್ ಮಂತ್ ಈ ಒಂದು ಪೀರಿಯಡ್ಗೋಸ್ಕರ ಯೂಸ್ ಮಾಡ್ಕೊತೀವಿ ಅದನ್ನ ವೇರಿಯಂಟ್ನ. ಇದಾದ್ಮೇಲೆ ನೆಕ್ಸ್ಟ್ ಅಗೇನ್ ನೀವು ಸ್ಟ್ಯಾಂಡರ್ಡ್ ಫಿಸ್ಕಲ್ ಇಯರ್ ವೇರಿಯಂಟ್ನ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ದಟ್ ಈಸ್ ವಾಟ್ ಶಾರ್ಟ್ ಆನ್ ಫಿಸ್ಕಲ್ ಇಯರ್ ಇಸ್. ಸೊ ಇದು ಅರ್ಥ ಆಯ್ತಲ್ಲ, ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಸೊ ಫಿಸ್ಕಲ್ ಇಯರ್ ವೇರಿಯಂಟು ಇಷ್ಟೇ ಕಾನ್ಸೆಪ್ಟ್. ನಾವು ಫಿಸ್ಕಲ್ ಇಯರ್ ವೇರಿಯಂಟ್ ಅನ್ನು ನಾವು V3ನೇ ಕನ್ಸಿಡರ್ ಮಾಡೋದ್ರಿಂದ ನಾನು ಯಾವುದನ್ನು ಸಪ್ರೇಟ್ ಆಗಿ ತಗೊಂಡಿಲ್ಲ. ಓಕೆ, ಸೊ V3 ಫಿಸ್ಕಲ್ ಇಯರ್ ವೇರಿಯಂಟ್. ಸೊ ನೆಕ್ಸ್ಟ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ನೋಡೋಣ. ಓಕೆ, ಸೊ ನಾವೀಗ ಫಿಸ್ಕಲ್ ಪೀರಿಯಡ್ ಆಯಿತು. ಸೊ ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ನೀವು ಎಡಿಟ್ ಮಾಡಬೇಕು ಅಂದರೆ ಫಿಸ್ಕಲ್ ಕ್ಯಾಲೆಂಡರ್ನ ಎಡಿಟ್ ಮಾಡ್ಕೋಬೋದು. ಆ್ಯಂಡ್ ದಟ್ ಫಿಸ್ಕಲ್ ಇಯರ್ನ ಇಲ್ಲಿ ಕಂಪನಿ ಕೋಡ್ಗೆ ಅಸೈನ್ ಮಾಡಬೇಕು. ಫಸ್ಟ್ ಅಸೈನ್ ಮಾಡ್ಬಿಡ್ತೀನಿ ನಾನು. ನಮ್ಮ ಕಂಪನಿ ಕೋಡ್ ಯಾವುದಿದೆ, HCLT ಎಂಟರ್. ಸೊ ಫಿಸ್ಕಲ್ ಇಯರ್ ನಾನು V3ನೇ ಯೂಸ್ ಮಾಡ್ತಾ ಇರೋದ್ರಿಂದ V3 ಹಾಕೋ ಸರಿ. ಓಕೆ, ಸೊ V3 ಆಯಿತು. ಸೊ ನಾವು ಐ ವಿಲ್ ಗೋ ಬ್ಯಾಕ್. ಸೊ ಇಲ್ಲಿ ನಿಮಗೆ ಪೋಸ್ಟಿಂಗ್ ಪೀರಿಯಡ್ ಓಪನ್ ಮಾಡೋದಕ್ಕೆ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ಸ್ನ ಕೂಡ ಡಿಫೈನ್ ಮಾಡೋದು. ಸೊ ಡಿಫೈನ್ ಫಾರ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ಸ್. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ನೀವು ನಿಮ್ಮ ಕಂಪನಿ ಕೋಡ್ನೇ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ಗೆ ಯೂಸ್ ಮಾಡ್ಕೋಬೋದು. ಓಕೆ, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್. ಓಕೆ, ಸೊ HCL ಅಂತಾನು ಹಾಕೋಬೋದು. ಸೇವ್ ಇಟ್. ಸೊ ಇದು ನಿಮಗೆ ಸಪ್ರೇಟ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್. ಓಕೆನಾ? ಸೊ ಈ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ನ ನೀವು ಅಸೈನ್ ಮಾಡ್ಕೋಬೋದು. ಗೋ ಬ್ಯಾಕ್, ಅಸೈನ್ ವೇರಿಯಂಟ್ ಟು ಕಂಪನಿ ಕೋಡ್. ಸೊ HCLT ಎಂಟರ್ ಕಂಪನಿ ಕೋಡ್ ಅಂಡ್ ವೇರಿಯಂಟ್ ಆಲ್ಸೋ HCL. ನಾನು ಏನಕ್ಕೆಲ್ಲ ಸೇಮ್ ತೊಗೊಂಡಿದ್ದೀನಿ ಅಂತಂದರೆ ಸೊ ಈಸಿಯಾಗಿ ನಾವು ನೆನಪಲ್ಲಿ ಇಟ್ಕೋಬೋದು ಅಂತ. ಸೊ ನೀವು ಬಿಸ್ನೆಸ್ಗೆ ಹೋದಾಗ ಸೊ ಇದೆಲ್ಲ ಆರ್ಗ್ ಸ್ಟ್ರಕ್ಚರ್ ನೀವು ಒಂದ್ಸಲ ಡಿಫೈನ್ ಮಾಡ್ಬಿಟ್ಟು ಸೇವ್ ಮಾಡಿದ್ರೆ ಸೊ ಆರ್ಗ್ ಸ್ಟ್ರಕ್ಚರ್ ಎಲ್ಲ ಇರುತ್ತೆ. ಸೊ ನಾನು ಇವಾಗ ಮಲ್ಟಿಪಲ್ ಲೈಕ್ ಬ್ಯಾಚಸ್ ಇರುತ್ತೆ, ನನಗೆ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಕಂಪನಿ ಕೋಡ್ನ ಎಲ್ಲದಕ್ಕೂ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ನೀವು ಡಿಫ್ರೆಂಟ್ ಯೂಸ್ ಮಾಡ್ಕೋಬೋದು. ಓಕೆ, ಕೋಡ್ಸ್ನ. ಸೊ ನೆಕ್ಸ್ಟ್, ಸೊ ಡಿಫೈನ್ ಆಯಿತು, ಅಸೈನ್ ಆಯಿತು. ಸೊ ಇವಾಗ ಓಪನ್ ಆ್ಯಂಡ್ ಕ್ಲೋಸ್ ಪೋಸ್ಟಿಂಗ್ ಪೀರಿಯಡ್ಸ್. ಓಕೆ, ಸೊ ಓಪನ್ ಆ್ಯಂಡ್ ಕ್ಲೋಸ್ ಪೋಸ್ಟಿಂಗ್ ಪೀರಿಯಡ್ಸ್ಗೆ ಹೋಗಿ ನಿಮ್ಮ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಯಾವುದಿದೆ ಅದನ್ನ ಹಾಕಬೇಕು, HCLT. ಸೊ ಈ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟಲ್ಲಿ ಸೊ ಯಾವುದು ಪೀರಿಯಡ್ಸ್ ಇನ್ನೂ ಓಪನ್ ಮಾಡಿಲ್ಲ ನಾವು, ರೈಟ್? ಸೊ ಈ ಪೀರಿಯಡ್ಸ್ ಓಪನ್ ಮಾಡಿಲ್ಲ ಅಂತಂದರೆ ನೀವು ಸಿಸ್ಟಮಲ್ಲಿ ಯಾವುದು ಪೋಸ್ಟಿಂಗ್ಸ್ನ ಮಾಡೋದಕ್ಕಾಗಲ್ಲ. ಓಕೆ, ನಾನು ಟೈಮಿಂಗ್ ಓಪನ್ ಮಾಡಲ್ಲ. ಸೊ ಎರರ್ಸ್ ಬಂದಾಗ ನಿಮಗೆ ತೋರಿಸ್ಬಿಟ್ಟು ಓಪನ್. ಸೊ ಇದನ್ನ ಓಪನ್ ಮಾಡಿರಲ್ಲ, ಜಸ್ಟ್ ಐ ವಿಲ್ ಕ್ಲೋಸ್ ದಿಸ್. ಸೊ ನಿಮಗೆ ನೆಕ್ಸ್ಟ್ ಪೋಸ್ಟಿಂಗ್ ಮಾಡಬೇಕಾದ್ರೆ
ಸೊ ಇದ್ರ ರಿಲೇಟೆಡ್ ಎರರ್ ಬರುತ್ತೆ. ಸೊ ಯಾವ ಥರ ಎರರ್ ಬರುತ್ತೆ ಅಂತ ತೋರಿಸ್ಬಿಟ್ಟು ಅಗೇನ್ ನಾನು ಅದನ್ನ ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ಇಷ್ಟು ಅರ್ಥ ಆಯ್ತಲ್ಲ. ಸೊ ಫಿಸಿಕಲ್ ವೇರಿಯಂಟ್, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್, ರಿಟರ್ನ್ ಇನ್ಸ್ ಅಕೌಂಟ್, ಫೇಸ್ ಸ್ಟೇಟಸ್ ವೇರಿಯಂಟ್. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? No issue. ಓಕೆ, ಸೊ ಅಸೈನ್ ಮಾಡೋದು, ಸೊ ಇದೆಲ್ಲ ಅರ್ಥ ಆಗಿದೆಯಲ್ಲ. ಸೊ ಯಾವುದೇ ನೀವು ಕ್ರಿಯೇಟ್ ಮಾಡಿದ್ರು ಕೂಡ ಕಂಪನಿ ಕೋಡ್ಗೆ ಅಸೈನ್ ಮಾಡಬೇಕು. ಓಕೆ, ಸೊ ಇವಾಗ ಪೋಸ್ಟಿಂಗ್ ಪೀರಿಯಡ್ಸ್ ಎಲ್ಲ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟಾಲರೆನ್ಸ್ನ ಇನ್ನೂ ಮೇಂಟೈನ್ ಮಾಡಿಬಿಟ್ಟು ನೆಕ್ಸ್ಟ್ ನಂಬರ್ ರೇಂಜಸ್ನ ಮೇಂಟೈನ್ ಮಾಡಿ ಡಾಕ್ಯುಮೆಂಟ್ಗೆ, ಬಿಕಾಸ್ ಡಾಕ್ಯುಮೆಂಟ್ ಟೈಪ್ಸ್ ಎಲ್ಲ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಅಗೇನ್ ನಿಮಗೆ ಕಸ್ಟಮೈಸ್ಡ್ ಡಾಕ್ಯುಮೆಂಟ್ ಟೈಪ್ಸ್ನ ಯೂಸ್ ಮಾಡ್ತಾ ಇದ್ರೆ, ಏನಾದರೂ ಸ್ಪೆಷಲ್ ಪೋಸ್ಟಿಂಗ್ ಪರ್ಪಸ್ಗೋಸ್ಕರ ಅಂದರೆ ಮಾತ್ರ ನೀವು ಡಾಕ್ಯುಮೆಂಟ್ ಟೈಪ್ಸ್ನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಸೇಮ್ ಡಾಕ್ಯುಮೆಂಟ್ ಟೈಪ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ ಡಿಫೈನ್ ಮಾಡಿಕೊಂಡು ಪೋಸ್ಟಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಕಂಟ್ರೋಲಿಂಗ್ ಏರಿಯಾ ಏನಕ್ಕೆ ಡಿಫೈನ್ ಮಾಡ್ತೀವಿ ಅಂದರೆ, ಲೈಕ್ ಪ್ರಾಫಿಟ್ ಸೆಂಟರ್ಸ್ ಆ್ಯಂಡ್ ಕಾಸ್ಟ್ ಸೆಂಟರ್ಸ್ನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಸೊ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ಸ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಸೊ ನಿಮಗೆ ಕಂಟ್ರೋಲಿಂಗ್ ಏರಿಯಾ ಬೇಕು. ಓಕೆ, ಸೊ ಕಂಟ್ರೋಲಿಂಗ್ ಏರಿಯಾ ಬೇಕು ಆ್ಯಂಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಬೇಕು. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಕಂಟ್ರೋಲಿಂಗ್ ಏರಿಯಾ ಎಲ್ಲ ಮೇಂಟೈನ್ ಮಾಡಾದ್ಮೇಲೆ ಸೊ ವಿ ಕ್ಯಾನ್ ಡೂ ದಿ ಪೋಸ್ಟಿಂಗ್. ಓಕೆ, ಟಾಲರೆನ್ಸ್ ಎಲ್ಲ ರೇಂಜ್ ಎಲ್ಲ ಮೇಂಟೈನ್ ಮಾಡಬೇಕು. ಸೊ ನಾಳೆ ಒಂದು ಕ್ಲಾಸ್ ಆಲ್ಮೋಸ್ಟ್ ನಾಳೆ ಇಲ್ಲ ನಾಳೆ ತೊಗೊಳಲ್ಲ ಅನ್ಸುತ್ತೆ, ಮೇ ಬಿ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಸೊ ಅದಾದಮೇಲೆ ನಿಮಗೆ ಇವೆಲ್ಲ ಮೇಂಟೈನ್ ಮಾಡಿಬಿಟ್ಟು ಸೊ ಯಾವ ಥರ ಪೋಸ್ಟಿಂಗ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಅದಾಯಿತು ಅಂತಂದರೆ ನಿಮಗೆ ಆರ್ಗ್ ಸ್ಟ್ರಕ್ಚರ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಓಕೆ, ಸೊ ಇದೆಲ್ಲ ಆರ್ಗ್ ಸ್ಟ್ರಕ್ಚರ್ಸ್ ಅಂಡರ್ಲೇ ಬರುತ್ತೆ. ಓಕೆ, ಸೊ ಇದೆಲ್ಲ ಏನಿದೆ ಸೊ ಇದು 8 ಕೂಡ ಆರ್ಗ್ ಸ್ಟ್ರಕ್ಚರ್ಸ್ ಅಂಡರ್ಲೇ ಬರುತ್ತೆ. ರಿಟರ್ನ್ ಅಕೌಂಟ್ ಕೂಡ ಬರುತ್ತೆ ಆರ್ಗ್ ಸ್ಟ್ರಕ್ಚರ್ಸ್ ಅಂಡರ್ಲಿ. ಬಟ್ ಆರ್ಗ್ ಸ್ಟ್ರಕ್ಚರ್ಸ್ ಎಲಿಮೆಂಟ್ಸ್ ಅಷ್ಟೇ, ಇದು ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಲ್ಲ. ಆರ್ಗನೈಸೇಷನ್ ಸ್ಟ್ರಕ್ಚರ್ಸ್ ಅಂತಂದ್ರೆ ನಿಮ್ಗೆ ಚಾರ್ಟ್ ಆಫ್ ಅಕೌಂಟ್ಸ್ ಏನಿದೆ, ಚಾರ್ಟ್ ಆಫ್ ಅಕೌಂಟ್ಸ್ ಇರ್ಬೋದು, ಫಂಕ್ಷನಲ್ ಏರಿಯಾ, ಸೆಗ್ಮೆಂಟ್, ಬಿಸ್ನೆಸ್ ಏರಿಯಾ, ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ, ಕಂಪನಿ ಕೋಡ್, ಕಂಪನಿ ಅಂಡ್ ಕಂಟ್ರೋಲಿಂಗ್ ಏರಿಯಾ. ಸೊ ಇವೆಲ್ಲ ಬಂದ್ಬಿಟ್ಟು ಆರ್ಗನೈಸೇಷನ್ ಸ್ಟ್ರಕ್ಚರ್ ಬರುತ್ತೆ. ಸೊ ಫೈನಾನ್ಸ್ ಆರ್ಗ್ ಸ್ಟ್ರಕ್ಚರ್ಸ್ ಅಂತ ಇಷ್ಟೇ ಬರುತ್ತೆ. ಸೊ ಅಗೇನ್ ಕಂಟ್ರೋಲಿಂಗ್ ಅಲ್ಲೂ ಕೂಡ ಆರ್ಗ್ ಸ್ಟ್ರಕ್ಚರ್ಸ್ ಬರುತ್ತೆ. ಸೊ ಕಂಟ್ರೋಲಿಂಗ್ ಅಲ್ಲಿ ನಾನು ಹೇಳಿದೆಲ್ಲ, ಕಂಟ್ರೋಲಿಂಗ್ ಏರಿಯಾ, ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್, ಈ ತರ ಆರ್ಗ್ ಸ್ಟ್ರಕ್ಚರ್ಸ್ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಆರ್ಗನೈಸೇಷನ್ ಎಲಿಮೆಂಟ್ಸ್ ಆಯಿತು. ನೀತಿಯಲ್ ಕಾನ್ಸೆಪ್ಟ್ಸ್ ಬಂದಾಗ ನಿಮಗೆ ಅಕೌಂಟಿಂಗ್ ಗ್ರೂಪ್ಸ್ ಇರ್ಬೋದು, ಅಥವಾ ಸೊ ಯಾವ ಥರ ನಾವು GL ಕಾನ್ಫಿಗರೇಷನ್ಸ್ ಮಾಸ್ಟರ್ ಡೇಟಾ ಮಾಡ್ತೀವಿ, ಸೊ ಅದೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಸೊ ಇಷ್ಟ ಆಯಿತು. ಸೊ ನಾಳೆ ಕ್ಲಾಸಲ್ಲಿ ನಿಮಗೆ ಏನೇನೋ ಟಾಲರೆನ್ಸ್ ಒಂದು ಇರಬೇಕಲ್ಲ. ಸೊ ಟಾಲರೆನ್ಸ್ ಹೇಳ್ತೀನಿ. ಸೊ ಟಾಲರೆನ್ಸ್ಲೂ ಡಿಫ್ರೆಂಟ್ ಟಾಲರೆನ್ಸ್ ಬರುತ್ತೆ. ಸೊ ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಕಂಟ್ರೋಲಿಂಗ್ ಏರಿಯಾ ಮಾಡಬೇಕು. ಕಂಟ್ರೋಲಿಂಗ್ ಏರಿಯಾ ಆದಮೇಲೆ ನಿಮಗೆ ಪ್ರಾಫಿಟ್ ಸೆಂಟರ್ಸ್, ಕಾಸ್ಟ್ ಸೆಂಟರ್, ಅಕೌಂಟಿಂಗ್, ಸೊ ಇದೆಲ್ಲ ಬರುತ್ತೆ. ಪ್ರಾಫಿಟ್ ಸೆಂಟರ್, ಅಕೌಂಟಿಂಗ್ ಅಂಡ್ ಕಾಸ್ಟ್ ಸೆಂಟರ್. ಓಕೆ, ಸೊ ಕಾಸ್ಟ್ ಸೆಂಟರ್, ಅಕೌಂಟಿಂಗ್ ಬರುತ್ತೆ. ಸೊ ಇದಕ್ಕೆಲ್ಲ ಡಿಫ್ರೆಂಟ್ ಇನ್ನೂ ಅದರೊಳಗಡೆ ತುಂಬ ಮೇಂಟೈನ್ ಮಾಡೋದಿರುತ್ತೆ. ಹೈರಾರ್ಕಿ ಎಲ್ಲ ಮೇಂಟೈನ್ ಮಾಡಬೇಕು, ಗ್ರೂಪ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಪ್ರಾಫಿಟ್ ಸೆಂಟರ್ಸ್ದು. ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸೊ ಅದಾದಮೇಲೆ ನಿಮಗೆ ಪೋಸ್ಟಿಂಗ್ಸ್ ಯಾವ ಥರ ಮಾಡಬೇಕು, ಈವನ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಕೂಡ ಮಾಡಬೇಕು. ಓಕೆ, ಅಕೌಂಟಿಂಗ್ ಪ್ರಿನ್ಸಿಪಲ್. ಓಕೆ, ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ ಮೇಂಟೈನ್ ಮಾಡಿಬಿಟ್ಟು ಸೊ ಅದನ್ನು ಅಸೈನ್ ಮಾಡಬೇಕು. ಈವನ್ ಲೀಡಿಂಗ್ ಲೆಜರ್, ನಾನ್ ಲೀಡಿಂಗ್ ಲೆಜರ್ ಬರುತ್ತಲ್ಲ, ಸೊ ಆ ನಾನ್ ಲೀಡಿಂಗ್ ಲೆಜರ್ನು ಕೂಡ ಅಸೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ, ಅಥವಾ ಅರ್ಥ ಆಗಿದೆಯಾ? ಅರ್ಥ ಆಗಿದೆ. No issue. ಓಕೆ, ಫೈನ್. ಸೊ ಏನೂ ಡೌಟ್ಸ್ ಇಲ್ಲ ಅಂತಂದರೆ ಸೊ ನೋ ವರೀಸ್. ಓಕೆ, ಸೊ ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ನಾಳೆ ಕ್ಲಾಸ್ ತೊಗೊತೀನಿ ಇಲ್ವಾ ಕನ್ಫರ್ಮ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಓಕೆ, ಫೈನ್. ಬಾಯ್, ಥ್ಯಾಂಕ್ ಯು. Thank you.